ಒಂದು ಏನಿದೆ ಆ್ಯಕ್ಚುಲಿ ಬಂಜೆತನ ಅಂತಂದರೆ ಗಂಡಸಿನ ಬಂಜೆತನ ಮತ್ತು ಅದನ್ನು ಹೇಗೆ ತಡೆಗಟ್ಟೋದು ಮೇಡಮ್? ಒಬ್ಬ ವ್ಯಕ್ತಿಯ ಕಂಪ್ಲೀಟು ಅವನು ಸ್ಟ್ರಾಂಗ್ ಅಂತ ಅನಿಸ್ಕೋಬೇಕು ಅಂದರೆ ಅವನಲ್ಲಿ ಫಲವತ್ತತೆ ಇದ್ದಾಗ ಮಾತ್ರ. ಅವನು ದೈಹಿಕವಾಗಿ ಎಷ್ಟೇ ಚೆನ್ನಾಗಿರ್ಬೋದು, ಸಮಾಜದಲ್ಲಿ ಏನೇ ಇರ್ಬೋದು. ಗಂಡು ಮತ್ತು ಹೆಣ್ಣು ನಿರ್ಧಾರ ಆಗೋದು ಗಂಡಸಿಂದ, ಹೌದು, ಹೆಂಗಸಿಂದ ಅಲ್ಲ ಅನ್ನೋದು ಕೂಡ. ನೀವು ಯಾವುದೇ ಥರ ನಾವು ವಾದ ಮಾಡ್ಬೋದು, ಫೈನಲಿ ಎಂಡ್ ರಿಸಲ್ಟ್ ಇಸ್ ಗಂಡಸೇ ಕಾರಣ. ನೀವು ಹೆವಿ ವೆಯ್ಟ್ ಎತ್ತೋದು, ಜಿಮ್ಮಲ್ಲಿ ವರ್ಕೌಟ್ ಮಾಡೋದು ಎಲ್ಲ ಮಾಡೋದ್ರಿಂದ ಬಾಡಿ ಚೆನ್ನಾಗಿರ್ಬೋದು, ಜಿಮ್ ಬಾಡಿ ಬಂದರೆ ಅಂದರೆ ಅವನಿಗೆ ಒಂದು ಮಗು ಹುಟ್ಸೋ ಅಂಥ ಕೆಪಾಸಿಟಿನೇ ಇರೋದಿಲ್ಲ. ಹುಡುಕಿ ಚೆನ್ನಾಗಿದ್ದರೆ ಮುಂದಿನ ಜನ್ರೇಷನ್ ಚೆನ್ನಾಗಿರುತ್ತೆ. ದೈಹಿಕವಾಗಿ ಆಕೆ ಚೆನ್ನಾಗಿದ್ದರೆ, ದೈಹಿಕವಾಗಿ ಮಾನಸಿಕವಾಗಿ ಆಕೆ ಚೆನ್ನಾಗಿದ್ದರೆ ಮುಂದೆ ಹುಟ್ಟುವ ಮಗು ಚೆನ್ನಾಗಿರುತ್ತಲ್ವ. ಈ ಜೀನ್ಸ್ ಪ್ಯಾಂಟ್ ಧರಿಸೋದ್ರಿಂದ ಏನಾಗುತ್ತೆ ಅಂದರೆ ಟೈಟಾಗಿ ಚೆನ್ನಾಗಿ ಪ್ಯಾಕ್ ಆಗುತ್ತೆ, ಒಂದು ಚೂರು ಏರಿಯೇಷನ್ ಆಗಲ್ಲ. ಇಂಥ ಸಂದರ್ಭದಲ್ಲಿ ಸ್ಪರ್ಮೆಟೋಸೋವಾ ವೀರ್ಯಾಣು ಬಿಡುಗಡೆನೇ ಆಗೋದಿಲ್ಲ. ಇದರಲ್ಲಿ ಅವಾಗೇನಾಗುತ್ತೆ, ನಿಮಗೆ ವೀರ್ಯದ ಜೊತೆ ವೀರ್ಯಾಣು ಬರಲ್ಲ, ಯೂರಿನ್ ಜೊತೆ ವೀರ್ಯಾಣು ಹೋಗ್ತಾ ಇರುತ್ತೆ, ಬ್ಲಾಕ್ ಆಗಿಬಿಟ್ಟಿರುತ್ತೆ. ಸ್ವಲ್ಪ ನೋಡೋಕೆ ಪುರುಷರಂಗಿದ್ರೆ ಮದುವೆ ಆಗ್ಬಿಡ್ತಾರೆ. ಏಕೆಂದರೆ ಜನನೇನ್ರಿ ಯಾರು ನೋಡಿರ್ತಾರೆ. ಅಂಥ ಸಂದರ್ಭದಲ್ಲಿ ಮದುವೆ ಆದಮೇಲೆ ಗೊತ್ತಾಗುತ್ತೆ, ಓಹ್ ಹಿಂಗಾಗಿದೆ ಇದು ಪರಿಸ್ಥಿತಿ ಅಂತೇಳಿ. ಸ್ನೇಹಿತರೆ ನಮಸ್ಕಾರ. ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ನಿಮ್ಗೆ ಗೊತ್ತಿದೆ, ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಾವು ನಮ್ಮ ದೇಹದ ಬಗ್ಗೆ, ಆರೋಗ್ಯದ ಬಗ್ಗೆ, ಮಾನಸಿಕ ಆರೋಗ್ಯದ ಬಗ್ಗೆ ಈ ಥರ ಸುಮಾರು ವಿಚಾರಗಳು ಮಾತಾಡ್ತೀವಿ. ಆದರೆ ಇವತ್ತು ಒಬ್ಬ ವಿಶೇಷವಾದ ಡಾಕ್ಟರ್ ನಮ್ಮೊಂದಿಗಿದ್ದಾರೆ. ಹಂಗೆ ನೋಡಿದರೆ ಇವರು ಮೆಡಿಕಲ್ ಮಾಡಿರುವಂಥ ಡಾಕ್ಟರ್ ಅಲ್ಲ, PhD ಮಾಡಿರುವಂಥ ಡಾಕ್ಟರ್. ಆದರೆ ಮನುಷ್ಯನ ದೇಹದ ಬಗ್ಗೆ ಆಳವಾದ ಅಧ್ಯಯನವನ್ನು ಮಾಡಿದ್ದಾರೆ. ಯಾಕೆಂದರೆ ನಮ್ಮ ದೇಹವನ್ನು, ಮನಸ್ಸನ್ನು ನಡೆಸ್ತಾ ಇರೋದು DNA. ಸೊ ಈ DNA ಬಗ್ಗೆನೇ ಸಾಕಷ್ಟು ಅಧ್ಯಯನ ಮಾಡಿರುವಂಥ, PhD ಮಾಡಿರುವಂಥ ಒಬ್ಬ ತುಂಬ ವಿಶೇಷ ವ್ಯಕ್ತಿ ನಮ್ಮೊಂದಿಗಿದ್ದಾರೆ. ಅವರು ಯಾರು ಅಂತಂದರೆ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಮತ್ತು ಜೆನೋಮಿಕ್ಸ್, ಮೈಸೂರು ಯೂನಿವರ್ಸಿಟಿ, ಇದರ ಚೇರ್ಮನ್ ಆಗಿರುವಂಥ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರ್ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ಕಾರ ಸರ್. ನಮಸ್ತೆ. ಸೊ ನಾನು ಈಗಾಗಲೇ ಹೇಳೋರ ಹಾಗೆ ಮೇಡಮ್ ಅವರು ಅಂದರೆ ಮಾಲಿನಿ ಅವರು ಸುಮಾರು 25 ವರ್ಷಗಳಿಂದ ಬೋಧನೆ ಮಾಡ್ತಾ ಇದ್ದಾರೆ ಮತ್ತು ಸಂಶೋಧನೆ ಮಾಡ್ತಾ ಇದ್ದಾರೆ, ವಿಶೇಷವಾಗಿ ಜೆನೋಮಿಕ್ಸ್ ಮತ್ತು ಜೆನೆಟಿಕ್ಸಲ್ಲಿ. ಸೊ ಅದರ ಒಂದು ಕೋರ್ಸ್ ಕೂಡ ಅವರು ನಡೆಸ್ತಾ ಇದ್ದಾರೆ, ಸೊ ಮೈಸೂರು ಯೂನಿವರ್ಸಿಟಿನಲ್ಲಿ. ಸೊ ಈ ಒಂದು ವಿಚಾರಗಳ ಬಗ್ಗೆ, ಜೆನೆಟಿಕ್ಸ್ ಮತ್ತು ಜೆನೋಮಿಕ್ಸ್ ಬಗ್ಗೆ ನೀವು ಇಂಗ್ಲೀಷಲ್ಲಿ ನೀವು ಕಾಂಟೆಂಟ್ ಹುಡುಕಿದ್ರೆ ನಿಮಗೆ ತುಂಬ ಸಿಗುತ್ತೆ. ಬಟ್ ಕನ್ನಡದಲ್ಲಿ ತುಂಬ ಕಡಿಮೆ. ಇದ್ರ ಬಗ್ಗೆ ಮಾಹಿತಿ ಆಗಲಿ, ಇದ್ರ ಬಗ್ಗೆ ಆರ್ಟಿಕಲ್ಗಳಾಗಲಿ, ಇದ್ರ ಬಗ್ಗೆ ನಿಮಗೆ ಅಂದರೆ ಒಂದು ಜ್ಞಾನ ಸಿಗೋದು ತುಂಬ ಕಡಿಮೆ. ಆದರೆ ಇದು ನಮ್ಮೆಲ್ಲರನ್ನು ಪ್ರಭಾವಿಸುವಂಥ ಒಂದು ಕ್ಷೇತ್ರ. ಅಂದರೆ ಅವರೇನೋ ಯೂನಿವರ್ಸಿಟಿಲಿ ಮಾಡ್ತಾರೆ, ನಮಗೇನು ಸಂಬಂಧ ಅಂತಲ್ಲ, ಅದು ನಮ್ಮ ಬಗ್ಗೆನೇ ಇರುವಂಥದ್ದು. ಅಂದರೆ ಮನುಷ್ಯರ ಬಗ್ಗೆ ಇರುವಂಥದ್ದು, ಮನುಷ್ಯ ದೇಹದ ಬಗ್ಗೆ ಇರುವಂಥದ್ದು. ಹೀಗಾಗಿ ನಾವು ಅದನ್ನು ತಿಳ್ಕೊಳ್ಳೋದು ಭಾಳ ಮುಖ್ಯ ಅನಿಸುತ್ತೆ. ಆ ನಿಟ್ಟಿನಲ್ಲಿ ನಾನು ಮೇಡಮ್ ಜೊತೆ ಮಾತಾಡ್ತೀನಿ. ಮೇಡಮ್, ನಿಮ್ಮ ಮೊದಲನೇ ಪ್ರಶ್ನೆ ನಾನು ಕೇಳಬೇಕು ಅಂದ್ಕೊಂಡಿರೋದು ಈ ಒಂದು ಪುರುಷ ಬಂಜೆತನ ಬಗ್ಗೆ. ರೇಸಿಸ್ಟ್ ಥರ ಅದು ಒಂಥರ ಹೆಣ್ಮಕ್ಳಿಗೆ ಮಾತ್ರ ಅದು ಅನ್ವಯ ಆಗೋ ಥರ ಇದೆ, ಬಂಜೆ ಅಂತ. ನಾವು ಗಂಡಸ್ರಿಗೆ ಬಂಜೆ ಅಂತ ಅನ್ನೋದು ಕೇಳೇ ಇಲ್ಲ. ಬಟ್ ಬಂಜೆತನ ಅನ್ನೋದು ಗಂಡಸ್ರಿಗೂ ಇರ್ಬೋದು, ಹೆಂಗಸ್ರಿಗೂ ಇರ್ಬೋದು ಅಲ್ವಾ? ಹೌದು. ಸೊ ಹೀಗಾಗಿ ನಾವು ಮಕ್ಕಳಾಗದೇ ಇದ್ರೆ ಯೂಶ್ವಲಿ ಹೆಣ್ಣಿಗೆ ಒಂದು ಅದು ಅಪವಾದ ಹೋಗುತ್ತೆ, ಅವಳು ಬಂಜೆ, ಅವಳು ತನ್ನನ್ನು ಹಾಗೆ ಅನ್ಕೊಂಡ್ಬಿಡ್ತಾಳೆ. ಬಟ್ ಗಂಡಸಿನ ತಪ್ಪಿದ್ರೂ ಕೂಡ ಹೆಣ್ಣೆ ಅದಕ್ಕೆ ಅಪವಾದ ಹೊರಬೇಕಾಗುತ್ತೆ. ಸೊ ಗಂಡಸಿಗೂ ಕೂಡ ಈ ಬಂಜೆತನ ಬರಬಹುದು ಅಥವಾ ಇರಬಹುದು ಅನ್ನೋದು ವಿಜ್ಞಾನದಿಂದ ನಮ್ಗೆ ಗೊತ್ತು. ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಒಂದು ಏನಿದೆ ಆ್ಯಕ್ಚುಲಿ ಬಂಜೆತನ ಅಂತಂದರೆ ಗಂಡಸಿನ ಬಂಜೆತನ, ಮತ್ತು ಅದನ್ನು ಹೇಗೆ ತಡೆಗಟ್ಟೋದು ಮೇಡಮ್? ಸರ್, ಮೊದಲನೇದಾಗಿ ಈ ಒಂದು ಅವಕಾಶಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಮ್ಮ ಸಮಾಜವನ್ನು ಕಾಡುವ ಬಹಳ ಮುಖ್ಯವಾದ ತೊಂದರೆ ಅಂದರೆ ಅದು ಬಂಜೆತನ ಅಂತ. ಈ ಕುಟುಂಬದಲ್ಲಿ ದಂಪತಿಗಳಿಗೆ ಒಂದು ಮದುವೆಯಾಗಿ 1 ವರ್ಷ ಆದರೂ ಮಕ್ಕಳಾಗದೇ ಇದ್ದಂಥ ಸಂದರ್ಭದಲ್ಲಿ ಅವರು ಯಾವುದೇ ಗರ್ಭ ನಿರೋಧಕ ಸಾಧನಗಳನ್ನು, ಮಾತ್ರೆ ಏನೂ ತಗೊಳ್ಳದೇ ಇದ್ದರೂ ಸಹ ಅವರಿಗೆ ಮಕ್ಕಳಾಗಿರಲ್ಲ. ಅಂಥ ಸಂದರ್ಭದಲ್ಲಿ ನಾವು ಆ ಕುಟುಂಬದ ದಂಪತಿಗಳಲ್ಲಿ ಬಂಜೆತನ ಅಂತ ಕರಿತೀವಿ. ಈ ದಂಪತಿ ಅಂತ ಬಂದಾಗ ಅದರಲ್ಲಿ ಪುರುಷನ ಪಾತ್ರನೂ ಇರುತ್ತೆ, ಮಹಿಳೆಯ ಪಾತ್ರನೂ ಇರುತ್ತೆ. ಇಡೀ ಜಗತ್ತನ್ನು ಕಾಡುತ್ತಿರುವ ಬಹಳ ಮುಖ್ಯವಾದ ಇತ್ತೀಚಿನ ದಿನದಲ್ಲಿ ಒಂದು ತೊಂದರೆ ಅಂದರೆ ಬಂಜೆತನ ಅಂತಲೇ ಹೇಳ್ಬೋದು. 60 to 80 ಮಿಲಿಯನ್ ಕಪಲ್ ಇನ್ ದ ಗ್ಲೋಬ್, ಅವರಲ್ಲಿ ಬಂಜೆತನ ಅಂತ ಕಂಡುಹಿಡಿದಿದ್ದಾರೆ. ಇಂಡಿಯಾದಲ್ಲಿ 15ರಿಂದ 20 ಮಿಲಿಯನ್ ಜನಕ್ಕೆ ದಂಪತಿಗಳಲ್ಲಿ ಈ ಬಂಜೆತನವನ್ನು ನಾವು ನೋಡಬಹುದು. ಸಾಮಾನ್ಯವಾಗಿ ನಮ್ಮದು ಪುರುಷ ಪ್ರಧಾನ ಒಂದು ಸಮಾಜ. ಏನೇ ಆದರೂ
ಮೊದಲನೇದಾಗಿ ಟಾರ್ಗೆಟ್ ಮಾಡೋದು ಮಹಿಳೆನೇ. ಭೂಮಿಲಿ ಏನು ಬೆಳೆ ಬರಲಿಲ್ಲ ಅಂದರೆ ಬಂಜರು ಅಂತ ಅಂತಾರೆ. ಅದೇ ಥರ ಮಕ್ಕಳಾಗದೇ ಇರೋವ್ರನ್ನ ಹೆಂಗಸನ್ನ ಬಂಜೆ ಅಂತ ಕರೀತಾರೆ. ಆದರೆ ಯಾವುದೇ ಒಂದು ಸಂದರ್ಭದಲ್ಲೂ ಪುರುಷರ ಒಂದು ಕಾರಣ ಇರಬಹುದು ಅಂತ ಸಮಾಜ ಯಾವತ್ತೂ ಯೋಚನೆ ಮಾಡೋದಿಲ್ಲ. ಮೊದಲು ಮಕ್ಕಳಾಗಲಿಲ್ಲ ಅಂತಂದರೆ ಅವ್ರ ಮೇಲೇ ದೂಷಣೆ. ಆದರೆ ವೈಜ್ಞಾನಿಕವಾಗಿ ದಂಪತಿಗಳಲ್ಲಿ ಬಂಜೆತನ ಅಂತ ಬಂದಾಗ ಅದರಲ್ಲಿ 50% ಪುರುಷರ ಕಾರಣಗಳು, 35% ಮಹಿಳೆಯಿಂದ ಏನೋ ಅವಳ ಒಂದು ತೊಂದರೆಗಳು, ಮಿಕ್ಕದ್ದು ಇಬ್ಬರಲ್ಲೂ ಇರುತ್ತೆ. ಕೆಲವು ದಂಪತಿಗಳಲ್ಲಿ ಗಂಡಸಿನಲ್ಲೂ ತೊಂದರೆ ಇರುತ್ತೆ, ಹೆಂಗಸಿನಲ್ಲೂ ತೊಂದರೆ ಇರುತ್ತೆ. ಅಂಥ ಸಂದರ್ಭದಲ್ಲಿ ಮಕ್ಕಳಾಗಲ್ಲ. ಇನ್ನು 5% ಇಡಿಯೋಪತಿಕ್ ಅಂತ. ಇಡಿಯೋಪತಿಕ್ ಅಂದರೆ ನಿಮಗೆ ಏನೂ ರೀಸನ್ ಗೊತ್ತಾಗಲ್ಲ. ನೀವು ಯಾವುದೇ ಒಂದು ಪರೀಕ್ಷೆಗಳು ಮಾಡಿದ್ರೂ ಎಲ್ಲ ಚೆನ್ನಾಗಿರುತ್ತೆ, ಆದರೆ ಏನು ಅಂತ ಗೊತ್ತಾಗಲ್ಲ. ಅಲ್ಲಿ ನಮಗೆ ಮಾಲಿಕ್ಯುಲರ್ ಲೆವೆಲಲ್ಲಿ ನಾವು ಅದನ್ನು ನೋಡಬೇಕಾಗುತ್ತೆ. ಹಾಗಾಗಿ ದಂಪತಿಗಳಲ್ಲಿ ಬಂಜೆತನ ಅಂದಾಗ ಬರೀ ಅದು ಮಹಿಳೆ ಅಲ್ಲ, ಪುರುಷನ ಪಾತ್ರವೂ ಇದೆ ಅಂತ ನಾವು ಯೋಚನೆ ಮಾಡಬೇಕು. ಮತ್ತೆ ಜಾಸ್ತಿ ಪುರುಷನ ಪಾತ್ರನೇ ಜಾಸ್ತಿ. ಅದಕ್ಕೆ ಕಾರಣಗಳಿದೆ. ಪುರುಷರಲ್ಲಿ ಬಂಜೆತನ ಹೆಚ್ಚಾಗ್ತಾ ಇರೋದಕ್ಕೆ ಕಾರಣ ಇದೆ. ಹಿಂದೆ 50 ವರ್ಷದ ಹಿಂದೆ ನೀವು ಹಾಗೆ ಒಂದು ಆರೋಗ್ಯವಂತ ಪುರುಷನ ವೀರ್ಯಾಣುವಿನ ನಾವು ನೋಡಿದಾಗ 50 years ಬ್ಯಾಕ್ ಅಂತ ಇದು ಬಹಳ ದೊಡ್ಡ ಒಂದು ಸಂಶೋಧನೆ ನಡೆದಿದೆ. ಜಗತ್ತಿನ ಎಲ್ಲ ದೇಶಗಳಲ್ಲೂ ಆರೋಗ್ಯವಂತ ಪುರುಷನ ವೀರ್ಯಾಣುವಿನ ಸಂಖ್ಯೆ ಎಷ್ಟಿದೆ ಅಂತ ನೋಡಿದ್ದಾರೆ. ಪರ್ ml 1 ml ತಗೊಂಡ್ರೆ 200 million ಪರ್ ml ಒಬ್ಬ ಆರೋಗ್ಯವಂತ ಪುರುಷನಲ್ಲಿ ಈ ವೀರ್ಯಾಣುಗಳು ಇತ್ತು. 50 ವರ್ಷದ ಹಿಂದೆ. ಇತ್ತೀಚೆಗೆ ಏನಾಗ್ತಾ ಇದೆ ಅಂದರೆ 200 ಮಿಲಿಯನ್ ಅಲ್ಲ, ನಿಮಗೆ 30-40 ಮಿಲಿಯನ್ನು ಸಿಗ್ತಾ ಇಲ್ಲ. ಈಗ ನೀವು ಆರೋಗ್ಯವಂತ ತುಂಬ ಚೆನ್ನಾಗಿದ್ದಾನೆ ಹೆಲ್ತಿ ಪರ್ಸನ್ ಅಂದರೆ ಅವನ ಒಂದು ವೀರ್ಯಾಣುವಿನ ನೀವು ಪರೀಕ್ಷೆ ಮಾಡಿದಾಗ ನಿಮಗೆ ಮ್ಯಾಕ್ಸಿಮಮ್ ಅಂದರೆ 40-50 ಮಿಲಿಯನ್ ಅಷ್ಟೇ ಸಿಕ್ಕುತ್ತೆ. ಅಂದರೆ ಪ್ರತಿ ವರ್ಷವೂ ಈ ವೀರ್ಯಾಣುವಿನ ಸಂಖ್ಯೆ ಕಡಿಮೆ ಆಗ್ತಾ ಬರ್ತಿದೆ. 200 ಮಿಲಿಯನ್ನಿಂದ 50ಕ್ಕೆ ನಿಂತಿದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ 20 ಮಿಲಿಯನ್ ಪರ್ ml ಇದ್ದವನು ಅವನು ಸಹ ಒಬ್ಬ ಆರೋಗ್ಯವಂತ ಅಂತಾರೆ. ಅದಕ್ಕಿಂತ ಕಮ್ಮಿ ಇದ್ದರೆ ಬಂಜೆತನ ಅಂತ ಅದನ್ನು ಕನ್ಸಿಡರ್ ಮಾಡ್ತಾರೆ. ರಿವೈಸ್ಡ್ ಒಂದು ಎಡಿಷನ್ ಬಂದಿದೆ WHO ಅದು 15 ಮಿಲಿಯನ್ ಪರ್ ml ಇದ್ರೂ ಸಹ ಅವನು ಫಲವತ್ತತೆಯನ್ನು ಹೊಂದಿದ್ದಾನೆ ಅಂತಾರೆ. ಆದರೆ 200-15 ಮಿಲಿಯನ್ಗೆ ಇಳಿದಿದೆ ಅಂತಂದರೆ ಇದು ಒಂದು ಯೋಚನೆ ಮಾಡಬೇಕಾದಂಥ ಸಂಗತಿ. ನಿಮಗೆ ಗೊತ್ತಿರೋ ಹಾಗೆ ಮೊದಲೆಲ್ಲ ಈ IVF ಸೆಂಟರ್ಸ್ಗಳು, ಗರ್ಭಧಾರಣೆಯ ಒಂದು ಆಸ್ಪತ್ರೆಗಳು ಎಷ್ಟಿತ್ತು ಸರ್? ಅದು ನೋಡೇ ಇರಲಿಲ್ಲ. ಎಲ್ಲೋ ಬಾಂಬೆಲಿ, ಡೆಲ್ಲಿ, ಅದು ಏನಾದರೂ ಮಕ್ಕಳಾಗಲಿಲ್ಲ ಅಂದಾಗ ಅಲ್ಲಿಗೆ ಹೋಗ್ತಾ ಇದ್ರು. ಮತ್ತು ಸಮಾಜದಲ್ಲಿ ಮಕ್ಕಳಾಗಲಿಲ್ಲ ಅಂದರೆ ತುಂಬ ಅಪರೂಪ ಅದು. ಅಯ್ಯೋ ಆ ಕುಟುಂಬದಲ್ಲಿ ಅವ್ರಿಗೆ ಮಕ್ಕಳಾಗಲಿಲ್ಲ ಅನ್ನೋದು ಒಂದು ಇತ್ತೀಚೆಗೆ ನೀವು ನೋಡಿರಬಹುದು. ಬಹಳಷ್ಟು ಮಂದಿಗೆ ಈ ಒಂದು ತೊಂದರೆಯನ್ನು ಅನುಭವಿಸ್ತಿದ್ದಾರೆ. ಇದು ಈ ಬಂಜೆತನ ಅನ್ನೋದು ಈ ಕ್ಯಾನ್ಸರ್ ಥರ ಹೆಚ್ಚಾಗ್ತಾ ಇದೆ. ಕ್ಯಾನ್ಸರ್ ಹೇಗೆ ಬಹಳ ಜಾಸ್ತಿ ಆಗ್ತಾ ಇದೆ ನಮ್ಮ ಜನಸಾಮಾನ್ಯರಲ್ಲಿ, ಆ ಥರ ಆಗ್ತಿದೆ. ಆದರೆ ಇದ್ರ ಬಗ್ಗೆ ಜನಕ್ಕೆ ಒಂದು ಅರಿವಿಲ್ಲ. ನಾವು ಹೆಂಗಿದ್ರೆ ನಮ್ಮ ಒಂದು, ಏಕೆಂದರೆ ಒಬ್ಬ ವ್ಯಕ್ತಿಯ ಕಂಪ್ಲೀಟು ಅವನು ಸ್ಟ್ರಾಂಗ್ ಅಂತ ಅನಿಸ್ಕೋಬೇಕು ಅಂದರೆ ಅವನಲ್ಲಿ ಫಲವತ್ತತೆ ಇದ್ದಾಗ ಮಾತ್ರ. ಅವನು ದೈಹಿಕವಾಗಿ ಎಷ್ಟೇ ಚೆನ್ನಾಗಿರ್ಬೋದು, ಸಮಾಜದಲ್ಲಿ ಏನೇ ಇರ್ಬೋದು, ಆದರೆ ಒಂದು ವೀಕ್ನೆಸ್ ಅಂದರೆ ಅಯ್ಯೋ ಅವನಿಗೆ ಮಕ್ಕಳಾಗಲಿಲ್ಲ ಅನ್ನೋದು ಅವನನ್ನು ಕುಗ್ಗಿಸ್ಬಿಡುತ್ತೆ. ಅವನು ಆನ್ಸರ್ ಮಾಡೋಕ್ಕಾಗಲ್ಲ ಯಾರಿಗೂ. ಹಾಗಾಗಿ ಇಂದಿನ ಯುವಕರು ಅವರ ಫಲವತ್ತತೆಯನ್ನು ಕಾಪಾಡ್ಕೊಳ್ಳೋದಿದೆಯಲ್ಲ, ಅದೇ ದೊಡ್ಡ ಚಾಲೆಂಜ್ ಅಂತ ಹೇಳ್ಬೋದು. ಭಾಳ ಚೆನ್ನಾಗಿ ಹೇಳಿದ್ರಿ. ಈಗ ಫಲವತ್ತತೆ ಅನ್ನೋದ್ರ ಬಗ್ಗೆ, ಈಗ ನಾವು ಪುರುಷರ ಬಂಜೆತನ ಬಗ್ಗೆ ಮಾತಾಡ್ತಾರೆ ಅಂದರೆ ಅದ್ರ ಬಗ್ಗೆ ನಾನು ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಈಗ ಒಂದು ಮಕ್ಕಳಾಗದೇ ಇದ್ದಾಗ ಪುರುಷರ ವೀರ್ಯಾಣುವಿನ ಸಂಖ್ಯೆ ಕಡಿಮೆ ಆಗಿರೋದೇ ಮುಖ್ಯ ಕಾರಣನ? ಅದರಲ್ಲಿ ಬಹಳಷ್ಟು ಕೆಟಗರಿ ಇದೆ. ಏನೇನು ಅಂತ ನಾನು ಹೇಳ್ತೀನಿ. ಈಗ ಯಾವ ವ್ಯಕ್ತಿ ಅವನು ಪುರುಷರಲ್ಲಿ ಬಂಜೆತನ ಅಂತ ನಾವು ನೋಡಿದಾಗ ಮೊದಲನೇದಾಗಿ ನಾವು ನೋಡೋದು ವೀರ್ಯಾಣುಗಳು ಅಥವಾ ಸ್ಪರ್ಮ್ಸ್ ಅಂತ ಕರಿತೀವಿ. ಈ ಸ್ಪರ್ಮ್ಸಲ್ಲಿ ಬಹಳಷ್ಟು ಕಂಡೀಷನ್ ಇದೆ. ಮೊದಲನೇ ಕಂಡೀಷನ್ನು ಆಲಿಗೋಸ್ಪರ್ಮಿಯಾ. ಅಂದರೆ ಯಾರಿಗೋ ಹೇಳ್ತಾರೆ ಅವನಿಗೆ ಆಲಿಗೋಸ್ಪರ್ಮಿಯಾ ಇದೆ ಅಂತಾರೆ. ಅಂದರೆ ಅವನಲ್ಲಿ 20 ಮಿಲಿಯನ್ಗಿನ್ನ ಕಡಿಮೆ ಇದ್ದಾಗ ವೀರ್ಯಾಣುವಿನ ಸಂಖ್ಯೆ, ಅದನ್ನು ಆಲಿಗೋಸ್ಪರ್ಮಿಯಾ ಅಂದರೆ ವೀರ್ಯಾಣುವಿನ ಸಂಖ್ಯೆ ಕಡಿಮೆ ಇದ್ದಾಗ. ನಂತರ ಈ ವೀರ್ಯಾಣು ಬರೀ ಸಂಖ್ಯೆ ಅಲ್ಲ, ಅದರ ಒಂದು ಆಕಾರ ಇದೆಯಲ್ಲ, ರಚನೆ ಇದೆಯಲ್ಲ, ರಚನೆಯೂ ಸಹ ತುಂಬ ಮುಖ್ಯ. ಅದು ಹೆಂಗಿರುತ್ತೆ ಅಂದರೆ ಒಂದು ತಲೆ, ಒಂದು ಬಾಲ ಇರುತ್ತೆ. ಆ ತಲೆ ಪೋರ್ಷನ್ ಇದೆಯಲ್ಲ ಅದಕ್ಕೆ ಒಂದು ಆಕಾರ ಇರುತ್ತೆ. ಆ ಆಕಾರ ಇದ್ದರೆ ಮಾತ್ರ ಅದು ಮೂವ್ ಆಗೋಕ್ಕೆ ಸಾಧ್ಯ, ಇಲ್ಲಾಂದರೆ ಅಲ್ಲೇ ಇರುತ್ತದು. ನೀವು ಮೈಕ್ರೋಸ್ಕೋಪಲ್ಲಿ ವೀರ್ಯಾಣುನ ನೋಡಿದ್ರೆ ಇಟ್ ಈಸ್ ಅ ಮೆಸ್ಮರೈಸಿಂಗ್. ನೀವು ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ, ವೀರ್ಯಾಣು ಈ ಥರ ಇದೆಯಾ ಅಂತ. ಯಾವ ರೀತಿ ಚಲನೆ ಇರುತ್ತೆ ಅಂದರೆ ಅದು ಹೇಗೆ ಹೋಗ್ತಾ ಇರುತ್ತೆ ಅಂದರೆ ಅಷ್ಟು ಎನರ್ಜಿ ಇರುತ್ತೆ ಅದಕ್ಕೆ. ಆ ಚಲನೆ ಇಲ್ದಿದ್ದಾಗಲೂ ಅದು ಅಂಡಾಣುನ ಫರ್ಟಿಲೈಸ್ ಮಾಡೋದಕ್ಕೆ ಆಗೋದಿಲ್ಲ. ಅದೇ ರೀತಿ ಕೆಲವಿಗೆ ಮೊಟಿಲಿಟಿ ಇರಲ್ಲ.
ವೀರ್ಯಾಣು ಇರುತ್ತೆ, ಮೂವೇ ಆಗಲ್ಲ, ನಿಂತಲೇ ನಿಂತಿರುತ್ತದು. ಹಾಗಾಗಿ ಅಂಥ ವೀರ್ಯಾಣುನು ಕಳಪೆ ವೀರ್ಯಾಣು. ಅದರ ಸಂಖ್ಯೆಯಲ್ಲಿ ವ್ಯತ್ಯಾಸ ಇರ್ಬೋದು, ಅಥವಾ ಅದಕ್ಕೆ ಚಲನೆ ಆಗದೆ ಇರ್ಬೋದು, ಅಥವಾ ಆಕಾರದಲ್ಲಿ ವ್ಯತ್ಯಾಸ ಇರ್ಬೋದು. ಕೆಲವೊಬ್ಬರಿಗೆ ಏನಾಗಿರುತ್ತೆ ಅಂದರೆ ಡಬಲ್ ಕಾಂಬಿನೇಷನು, ಆಕಾರನೂ ಚೆನ್ನಾಗಿರಲ್ಲ, ಸಂಖ್ಯೆ ಕಮ್ಮಿ ಇರುತ್ತೆ, ಆಮೇಲೆ ಮೊಟಿಲಿಟಿನೂ ಇರಲ್ಲ, ಆಕಾರ ಹಿಂಗೆ ಕಾಂಬಿನೇಷನ್ನಲ್ಲಿ ಅದು ಅಂಥದ್ದು ತುಂಬ ತೀವ್ರವಾಗಿರೋದಂಥದ್ದು ಬಂಜೆತನ. ಈ ಸ್ವಲ್ಪ ಈ ಬಾರ್ಡರ್ ಲೈನ್ ಈಗ ಸಂಖ್ಯೆ ಕಮ್ಮಿ ಇದೆ ಅಂತ ಅಂದ್ಕೊಳ್ಳಿ. ಅದಕ್ಕೆ ಕಾರಣ ಏನಿರ್ಬೋದು ಅಂದರೆ ಒನ್ ಆಫ್ ದ ರೀಸನು ಎಕ್ಸ್ಟೆನ್ಸಿವ್ ಯೂಸ್ ಆಫ್ ಮೊಬೈಲ್ ಫೋನು ಇದ್ದಾಗ ಅದು ಒನ್ ಆಫ್ ದ ರೀಸನ್. ಅದು ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಬಿಡುಗಡೆ ಆಗುತ್ತಲ್ಲ. ಈಗ ಹುಡುಗರಲ್ಲಿ ಯಾವ ಥರ ಅಂದರೆ ಒಂದು ಟ್ರೆಂಡಿಂಗು 2-3 ಮೊಬೈಲ್ ಇಟ್ಕೊಳ್ಳೋದು, ಅದು ಪಾಕೆಟಲ್ಲೇ ಇಟ್ಕೋಬೇಕು. ಹುಡುಗರಾದರೆ ಪಾಕೆಟು, ಲೇಡೀಸ್ ಆದರೆ ಅಟ್ಲೀಸ್ಟ್ ಹ್ಯಾಂಡ್ ಪರ್ಸಲ್ಲಿ ಇಟ್ಟಿರ್ತಾರೆ. ಅದೇನಾಗುತ್ತೆ ಅಂದರೆ ವಿತೌಟ್ ದೇರ್ ನಾಲೆಡ್ಜು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಬಿಡುಗಡೆ ಆಗ್ತಿರುತ್ತೆ. ಇದು ಈ ಸ್ಪರ್ಮೆಟೋಜೆನಿಸಿಸ್ ಅಂದರೆ ಈ ವೀರ್ಯಾಣುವಿನ ಬಿಡುಗಡೆ ಆಗುತ್ತಲ್ಲ, ಅದನ್ನು ಕಮ್ಮಿ ಮಾಡುತ್ತೆ. ಹಾಗಾಗಿ ಅದು ಒಂದು ರೀಸನ್ ಇರ್ಬೋದು. ಆಮೇಲೆ ಈ ಜಂಕ್ ಆಹಾರಗಳಿರ್ಬೋದು, ಇದನ್ನು ಸೇವನೆ ಮಾಡಿದಾಗ ಮಾಲ್ ನ್ಯೂಟ್ರಿಷನ್ ಅಂತ ನಾವು ಹೇಳ್ತೀವಿ. ನಿಮಗೆ ಒಳ್ಳೆ ಫಲವತ್ತತೆ ಇರಬೇಕು. ಈಗ ನೀವು ನೋಡಿರ್ಬೋದು ಹಿಂದಿನ ಕಾಲದಲ್ಲಿ ಈ ಬಹಳಷ್ಟು ನಟ್ಸ್ಗಳು, ಡೇಟ್ಸ್ಗಳು, ಈ ಥರದ್ದೆಲ್ಲ ಬಾದಾಮ್ ಮಿಲ್ಕ್ ಅಂತೆ ಒಂಥರ ತುಂಬ ನ್ಯೂಟ್ರಿಟಿವ್ ಆಗಿರೋ ಫುಡ್ಗಳನ್ನು ಸಾಮಾನ್ಯವಾಗಿ ಕೊಡ್ತಾಯಿದ್ರು. ಇತ್ತೀಚೆಗೆ ಏನಾಗ್ತಿದೆ ಅಂದರೆ ಜಂಕ್ ಆಹಾರ, ಆ ಅಪೌಷ್ಟಿಕತೆಯಿಂದ ಏನಾಗುತ್ತೆ ಅಂದರೆ ಈ ಸ್ಪರ್ಮ್ಗಳ ಒಂದು ಬಿಡುಗಡೆ ಆಗುತ್ತಲ್ಲ, ಅದು ಕ್ವಾಂಟಿಟಿ ಕಮ್ಮಿ ಇರುತ್ತೆ. ಅದು ಬಾರ್ಡರ್ ಲೈನಲ್ಲಿದ್ದರೆ ಈ ಬೇಗ ಅದನ್ನು ಸರಿ ಮಾಡ್ಬೋದು. ಸಪ್ಲಿಮೆಂಟ್ಸ್ ಎಲ್ಲ ಕೊಡ್ತಾರೆ, ಜಿಂಕು, ಲೈಕೋಪಿನು, ವೈಟಮಿನ್ಸು, ಇದೆಲ್ಲ ಕೊಟ್ಬಿಟ್ಟು ಸರಿ ಮಾಡ್ಬೋದು. ಕೆಲವೊಂದು ಕಂಡೀಷನ್ನು ಅದನ್ನು ಏನೂ ಮಾಡೋಕ್ಕೆ ಆಗೋದಿಲ್ಲ, ಆ ಥರ ಪರಿಸ್ಥಿತಿ ಇರುತ್ತೆ. ಇದರಲ್ಲಿ ನಾವು ನೋಡಬಹುದಾದಂಥ ಈ ವೀರ್ಯಾಣುವಿನಲ್ಲಿ ನಾವು ನೋಡಬಹುದಾದಂತಹ ವಿಧಗಳು. ಮತ್ತು ಕಾರ್ಯಕ್ಷಮತೆ, ಫಂಕ್ಷನ್ಯಾಲಿಟಿ ಅಂತಲೂ ಅಂತೀವಿ, ಅದರಲ್ಲೂ ಸಹ ನಾವು ನಾನಾ ರೀತಿಯ ತೊಂದರೆಗಳನ್ನು ನಾವು ನೋಡಬಹುದು. ಏನು ಫಂಕ್ಷನಾಲಿಟಿ? ಈ ಫಂಕ್ಷನಾಲಿಟಿ ಅಂದರೆ ಈಗ ಈ ಒಂದು ಸ್ಪರ್ಮೆಟೋಸೋವಾ ಚೆನ್ನಾಗಿದೆ, ನೋಡೋಕ್ಕೆ ಚೆನ್ನಾಗಿದೆ, ತಲೆ ಇದೆ, ಬಾಲ ಇದೆ, ಮೂವ್ ಆಗುತ್ತೆ, ಎಲ್ಲ ಇದೆ. ಆದರೆ ಈ ಒಂದು ಜೀವಕೋಶ, ಈ ಸ್ಪರ್ಮ್ ಅನ್ನೋದು ಒಂದು ಜೀವಕೋಶ, ಒಂದೇ ಒಂದು ಸೆಲ್ ಅದು. ಅದರಲ್ಲಿ ಈ ಹೊರಗಡೆ ಇರೋ ಕವಚ ಇದೆಯಲ್ಲ, ಪ್ಲಾಸ್ಮಾ ಮೆಂಬ್ರೇನ್ ಅಂತ ಕರಿತೀವಿ. ಆ ಮೆಂಬ್ರೇನಲ್ಲಿ ಏನಾದರೂ ಸ್ವಲ್ಪ ತೊಂದರೆ ಇದ್ದಾಗ ಏನಾಗುತ್ತೆ ಅಂದರೆ ಅದು ಫಂಕ್ಷನಲ್ ಕೆಪಾಸಿಟಿ ಇರುತ್ತಲ್ಲ, ಅದು ಫರ್ಟಿಲೈಸ್ ಮಾಡೋದು, ಅದು ಮಾಡೋಕ್ಕಾಗಲ್ಲ. ಇದರ ಜೊತೆಯಲ್ಲಿ ಈ ಸ್ಪರ್ಮೆಟೋಸೋವಾ ಇದೆಯಲ್ಲ, ಅದರೊಳಗಡೆ ಇರೋದೇ DNA, ಇನ್ನೇನೂ ಇರೋದಿಲ್ಲ. ಈ ತಲೆ ಇರುತ್ತಲ್ಲ, ಈ ಸ್ಪರ್ಮ್ದು ತಲೆ, ವೀರ್ಯಾಣುವಿನ ತಲೆಯಲ್ಲಿರೋದು DNA ಮಾತ್ರ. ಅದು ಆ DNA ಹೋಗಿ ಅಂಡಾಣುವಿನ DNA ಜೊತೆ ಬೆರೆತ್ಕೊಂಡು ಫರ್ಟಿಲೈಸೇಷನ್ ಆಗೋದು. ಈ DNA ಪ್ರೋಟಾಮೈನ್ಸ್ ಅಂತ ಒಂದು ಪ್ರೋಟೀನ್ಗಳಿರುತ್ತೆ. ಇದು DNA ಚೆನ್ನಾಗಿ ಹಿಂಗೆ ಬೈಂಡ್ ಮಾಡಿ ಇಟ್ಕೊಂಡಿರುತ್ತೆ. ಕೆಲವೊಬ್ಬರಲ್ಲಿ ಏನಾಗುತ್ತೆ, ಈ ಪ್ರೋಟಮೈನ್ಸ್ಗಳ ಬದಲು ಹಿಸ್ಟೋನ್ಸ್ಗಳಿರುತ್ತೆ. ಆ ಟೈಮಲ್ಲಿ ಫರ್ಟಿಲೈಸ್ ಆಗೋ ಟೈಮಲ್ಲಿ ಹಿಸ್ಟೋನ್ಸ್ಗಳಿರುತ್ತೆ. ಅಂಥ ಸಂದರ್ಭದಲ್ಲಿ ಅದು ಅಂಥ ಕ್ವಾಲಿಟಿ ಸ್ಪರ್ಮೆಟೋಸೋವಾ ಅಲ್ಲ. ಏನಕ್ಕೆ ಈ DNA ಜೊತೆ ಪ್ರೋಟಮೈನ್ ಇರುತ್ತೆ ಅಂದರೆ, ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು ಸಂತಾನೋತ್ಪಾದನೆ ಅನ್ನೋದಿದೆಯಲ್ಲ, ಪ್ರತಿಯೊಂದು ಜೀವಿಯಲ್ಲಿ ಅವು ಬದುಕಿರೋದೇ ಅದಕ್ಕೋಸ್ಕರ. ನೀವು ವೈರಸ್ ತಗೋಬೋದು, ಬ್ಯಾಕ್ಟೀರಿಯಾ ತಗೋಬೋದು, ಅಲ್ಲಿಂದ ಮನುಷ್ಯನವರೆಗೂ ನಾವು ಈ ಭೂಮಿ ಮೇಲೆ ಏನಕ್ಕೆ ಬದುಕಿದ್ದೀವಿ ಅಂದರೆ ನಮ್ಮ ಸಂತಾನ ಕಂಟಿನ್ಯೂ ಆಗಬೇಕು. ನನ್ನ ಜೀನ್ಸ್ ಏನಿದೆ, ಈಗ ನಾನು ಏನಿದ್ದೀನಿ, ನನಗೆ ಎಲ್ಲರಿಗೂ ಅಷ್ಟೇ ನಾವು ಇಮ್ಮಾರ್ಟಲ್ ಆಗಬೇಕು ಅಂತ ಆಸೆ. ಅದು ಹೆಂಗಾಗಬೇಕು ಅಂತಂದರೆ ನಮ್ಮ ನೆಕ್ಸ್ಟ್ ಜನ್ರೇಷನ್ ಮುಖಾಂತರ. ನನ್ನ ಜೀನ್ಸ್ನ ನಾನು ನನ್ನ ಮಕ್ಳಿಗೆ ಕೊಟ್ಟಾಗ ನಂದು ಕೊಟ್ಟಿದ್ದೀನಿ ನಾನು, ಹಂಗಾಗಿ ನಾನು ಇದ್ದೀನಿ ಅಲ್ಲಿ. ಅವರು ನೆಕ್ಸ್ಟ್ ಮೊಮ್ಮಕ್ಕಳಾದಾಗ ನನ್ನ ಜನ್ರೇಷನ್ ಕಂಟಿನ್ಯೂ ಆಗುತ್ತೆ ಅಂತ. ಇದು ಜಗತ್ತಿನ ಪ್ರತಿಯೊಂದು ಜೀವಿಯ ಒಂದು ಫೈನಲ್ ಒಂದು ಕರ್ತವ್ಯ ಅಂತ ಏನಿದೆ, ಅದಕ್ಕೋಸ್ಕರನೇ ನಾವೆಲ್ಲ ಬದುಕೋದು. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ನೇಚರ್ ಈಸ್ ಅಮೇಝಿಂಗ್. ಇಲ್ಲೇನಾಗುತ್ತೆ ಅಂದರೆ DNA ಪ್ರೊಟೆಕ್ಟ್ ಮಾಡಬೇಕು. ಈಗ ನೀನು ನೆಕ್ಸ್ಟ್ ಜನ್ರೇಷನ್ ಚೆನ್ನಾಗಿರಬೇಕು ಅಂದರೆ ಆ DNA ಚೆನ್ನಾಗಿದ್ದರೆ ನೆಕ್ಸ್ಟ್ ಜನ್ರೇಷನ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈ ಪ್ರೋಟಮೈನ್ಗಳ ಜೊತೆ ಬೈಂಡ್ ಆಗಿರುತ್ತೆ. ಆವಾಗ ನಿಮಗೆ ರೇಡಿಯೇಷನ್ ಆಗ್ಬೋದು, ಅಥವಾ ಬೇರೆ ಬೇರೆ ಥರ ತೊಂದರೆ ಆಗಲೇಬಾರ್ದು ನಿಮಗೆ ಅನ್ನೋದಕ್ಕೆ ಈ ನಮ್ಮ ಈ ಜರ್ಮ್ ಸೆಲ್ಸ್ ಏನಿದೆ, ಈ ರಿಪ್ರೊಡಕ್ಟಿವ್ ಸೆಲ್ಸ್ನ ಎಷ್ಟು ಚೆನ್ನಾಗಿ ನೇಚರು ಪ್ರೊಟೆಕ್ಟ್ ಮಾಡಿದೆ ಅಂದರೆ ಇದೆಲ್ಲ ಅದಕ್ಕೆ ಕಾರಣಗಳು. ಆಮೇಲೆ ಈ ಸ್ಪರ್ಮ್ ಮೇಲೆ ಒಂದು ಕ್ಯಾಪ್ ಥರ ಇರುತ್ತೆ, ತಲೆ ಮೇಲೆ ಒಂದು ಟೋಪಿ ಥರ. ಅದ್ರದ್ದು ಏನು ಕೆಲಸ ಅಂದರೆ ಈ ಎಗ್ ಅಥವಾ ಅಂಡಾಣು ಏನಿದೆ ಅದನ್ನು ಹೋಗಿ ಪೆನಿಟ್ರೇಟ್ ಮಾಡಬೇಕದು, ಸುಮ್ಮನೆ ಹೋಗೋಕ್ಕಾಗಲ್ಲ. ಒಂದು ಎಗ್ಗೆ ನಿಮಗೆ ಮಿಲಿಯನ್ ಗಟ್ಟಲೆ ಸ್ಪರ್ಮ್ಗಳು ಬರುತ್ತೆ, ಒಂದೇ ಒಂದು ಎಗ್. ಅದ್ರ ಸುತ್ತ ನೀವು ನೋಡಿರ್ಬೋದು ಫೋಟೋಗಳಲ್ಲಿ, ಮಿಲಿಯನ್ಸ್ ಆಫ್ ಸ್ಪರ್ಮ್ ಬರುತ್ತೆ. ಅದು ಬಂದು ಅದರಲ್ಲಿ ಒಂದು ಮಿಲಿಯನ್ನಲ್ಲಿ ಒಂದು ಮಾತ್ರ ಅದನ್ನು ಎಂಟ್ರ್ ಆಗೋಕ್ಕೆ ಸಾಧ್ಯ. ಹಾಗಾಗಿ ನಾನು ಯಾವಾಗಲೂ ಹೇಳ್ತೀನಿ, ನಮ್ಮ ಒಂದು ಹುಟ್ಟು ಏನಿದೆಯಲ್ಲ, ಇಟ್ ಈಸ್ ಅ ಸ್ಪೆಷಲ್.
ನಾವಿಲ್ಲಿದ್ದೀವಿ ಅಂದರೆ ನೀವು 200 ಮಿಲಿಯನ್ ಜನದ ಜೊತೆ ಸ್ಪರ್ಮ್ ಜೊತೆ ಕಾಂಪೀಟ್ ಮಾಡ್ಕೊಂಡು ನೀವು ಬಂದಿದ್ದೀರಾ ಅಂದರೆ ನೀವು ಆರ್ಡಿನರಿ ಪರ್ಸನ್ ಅಲ್ಲ. ಮೇಡಮ್, ಈಗ ಇನ್ನೊಂದು ಪ್ರಶ್ನೆ ಇದೆ. ಈ ಒಂದು ಸ್ಪರ್ಮ್, ಒಂದು ಎ ಅಂತ ಒಂದು ಎಕ್ಸ್ ಅಂತ ಸ್ಪರ್ಮ್ ಹೋಗಿ ಅಂಡಾಣು ಜೊತೆ ಸೇರ್ಕೊಂಡಿದೆ, ಅವಾಗ ಅದು ಆ ಎಕ್ಸ್ ಬದಲಾಗಿ ವೈ ಆಗಿದ್ರೆ ವ್ಯಕ್ತಿ ಬೇರೆ ಆಗಿರ್ತದಾ? ಅಲ್ಲ, ಈಗ ಸ್ಪರ್ಮ್ಗಳಿದೆಯಲ್ಲ, ಈಗ 200 ಮಿಲಿಯನ್ ಸ್ಪರ್ಮ್ ಇದೆ. ಅದರಲ್ಲಿ ಒಂದು ಸ್ಪರ್ಮಲ್ಲಿ ಎಕ್ಸ್ ಇರುತ್ತೆ, ಒಂದರಲ್ಲಿ ವೈ, ಎಕ್ಸ್ ವೈ ಆ ಥರ ಇರುತ್ತೆ. ಈ ಎಕ್ಸ್ ಇರೋಂಥ ಸ್ಪರ್ಮ್ ಏನಾದರೂ ಅಂಡಾಣು ಜೊತೆ ಸೇರಿದ್ರೆ ಹೆಣ್ಣು ಮಗು ಹುಟ್ಟುತ್ತೆ. ವೈ ಇರೋಂಥ ಸ್ಪರ್ಮ್ ಏನಾದ್ರು ಅಂಡಾಣು ಜೊತೆ ಸೇರಿದ್ರೆ ಅದು ಗಂಡು ಮಗು ಆಗುತ್ತೆ. ಹಾಗಾಗಿ ಇದರಲ್ಲಿ ಇನ್ನೊಂದು ಒಂದು ಉಪಪಾಠ ಇದೆ. ಆ ಪಾಠ ಏನಂದ್ರೆ ಗಂಡು ಮತ್ತು ಹೆಣ್ಣು ನಿರ್ಧಾರ ಆಗೋದು ಗಂಡಸಿಂದ, ಹೆಂಗಸಿಂದ ಅಲ್ಲ ಅನ್ನೋದು ಕೂಡ ತುಂಬಾ ಜನರಿಗೆ ಗೊತ್ತಿರಬಹುದು. ಆದ್ರೂ ಕೆಲವರು ಗೊತ್ತಿಲ್ಲದಿರೋ ಹೇಳ್ತಾ ಇದೀನಿ. ಹೆಣ್ಣೆ ಹುಡ್ತಾ ಇದೆ ಅಂತಂದ್ರೆ ಇಟ್ಸ್ ನಾಟ್ ದ ಫಾಲ್ಟ್ ಆಫ್ ದ ವುಮನ್, ಇಟ್ಸ್ ಫಾಲ್ಟ್ ಆಫ್ ದ ಮೆನ್. ಹೌದು ಸರ್, ಹೌದು. ನೀವು ಯಾವುದೇ ಥರ ನಾವು ವಾದ ಮಾಡ್ಬೋದು, ಫೈನಲಿ ಎಂಡ್ ರಿಸಲ್ಟ್ ಇಸ್ ಗಂಡಸೇ ಕಾರಣ. ಗಂಡು ಮಕ್ಕಳಾಗಬೇಕಾಗ್ಲಿ ಹೆಣ್ಮಕ್ಳಾಗಬೇಕಾಗ್ಲಿ ಗಂಡಸೇ ಕಾರಣ. ಆಮೇಲೆ ಇನ್ನೊಂದು ನಾನು ಕೇಳಿದ್ದೇನೆಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ 200 ಮಿಲಿಯನ್ ಸ್ಪರ್ಮ್ಗಳು ಹೋಗಿ ಕಾಂಪೀಟ್ ಮಾಡಿ ಒಂದು ಸ್ಪರ್ಮ್ ಹೋಗಿ ಹಿಂಗಾಯ್ತು ಅಂತ ಹೇಳಿದ್ರೆ, ಈಗ ಒಂದು ಪರ್ಟಿಕ್ಯುಲರ್ ಸ್ಪರ್ಮ್ಗೆ ನಾವು ಎ ಅಂತ ಹೆಸರು ಹೇಳೋಣ. ಆ ಎ ಹೋಗಿ ಅಲ್ಲಿ ಪೆನೆಟ್ರೇಟ್ ಮಾಡಿ ಅದು ಒಂದು ಮಗು ಆಯ್ತು ಅಂತ ಅನ್ಕೊಳ್ಳೋಣ. ಆ ಮಗು ಆದಾಗ ಮಗು ಹಿಂಗಿರುತ್ತೆ, ಅವನ ಹೆಸರು ಹಿಂಗೆ, ಅದು ಈ ತರ ಇರ್ತಾನೆ ಅಂತ ನಾವು ಹುಟ್ಟಿದ ಮೇಲೆ ಗೊತ್ತಾಗುತ್ತೆ. ಆ ಎ ಬದಲಾಗಿ ಬಿ ಹೋಗಿದ್ರೆ ಬೇರೆ ತರ ಮಗು ಹುಟ್ಟಿರೋದಾ? ಬೇರೆ ಅಂದ್ರೆ ಇಲ್ಲಿ ತಂದೆಯಿಂದ 50% ಜೀನೋಮ್ ಬರುತ್ತೆ. ಈ ಎಗ್ಗಲ್ಲಿ, ಅಂಡಾಣುನಲ್ಲಿ 50% ತಾಯಿಯಿಂದ ಜೀನ್ಸ್ ಬಂದಿರುತ್ತೆ, ತಂದೆಯಿಂದ 50% ಬಂದಿರುತ್ತೆ. ಅದರಲ್ಲಿ ಪ್ರತಿಯೊಂದು ಇದರಲ್ಲೂ ಸ್ವಲ್ಪ ವೇರಿಯೇಷನ್ ಇರುತ್ತೆ. ತಂದೆದು ಕೆಲವು ಗುಣ ಈಗ ನೀವು ನೋಡ್ಬೋದು. ಮಗು ಹುಟ್ಟಿದಾಗ ಹೇಳ್ತಾರೆ, ಅಯ್ಯೋ ಮೂಗು ತಂದೆ ಥರ ಇದೆ, ಬಾಯಿ ತಾಯಿ ಥರ ಇದೆ ಅಂದರೆ ಒಂದು ಮಗು ಅಡ್ಮಿಕ್ಸ್ಚರ್ ಆಫ್ ತಂದೆ ತಾಯಿ ಮತ್ತು ಅವರ ಅಜ್ಜಿ ತಾತ ಪೂರ್ವಜರೆಲ್ಲ ಅವ್ರದ್ದು ಎಲ್ಲ ಕೆಲವು ಕ್ಯಾರೆಕ್ಟರ್ಗಳು ಮಕ್ಕಳಲ್ಲಿ ಬಂದಿರುತ್ತೆ. ಈಗ ನನ್ನ ಕ್ಯಾರೆಕ್ಟರ್ ನನ್ನ ಮಗನಲ್ಲಿ ಬಂದಿದೆ. ನನ್ನ ಮೊಮ್ಮಗುಲಿ ನಂದೊಂದು ಸ್ವಲ್ಪ ಸೇರಿರುತ್ತೆ, ನನ್ನ ಮಗಂದೊಂದು ಸ್ವಲ್ಪ ಸೇರಿರುತ್ತೆ. ಹಾಗಾಗಿ ನಾವೇನೆಂದರೆ ನಮ್ಮ ತಲೆಮಾರಿನಿಂದ ಏನೋ ಒಂದು ಕ್ವಾಲಿಟಿ, ಈಗ ನೋಡಿ ಕೆಲವೊಂದು ಫ್ಯಾಮಿಲಿಗಳು ತುಂಬ ಎತ್ತರವಾಗಿರ್ತಾರೆ, ಆ ಜನ್ರೇಷನ್ ಎಲ್ಲ ಹಂಗೆ ಇರ್ತಾರೆ, ಫೇರ್ ಇರ್ತಾರೆ. ಅಂದರೆ ಇಲ್ಲಿ 2 ಕಡೆಯಿಂದನೂ ಗುಣ ಬಂದಿರುತ್ತೆ. ಮೊದಲೆಲ್ಲ ನೋಡಿ, ಮದುವೆ ಅಂತಂದರೆ ಅದಕ್ಕೆ ಬಹಳ ನಿರ್ದಿಷ್ಟವಾಗಿ ಅದನ್ನು ಆಯ್ಕೆ ಮಾಡ್ತಾಯಿದ್ರು. ಹುಡುಗಿ ನೋಡಬೇಕಾದ್ರೆ ಆ ಹುಡುಗಿ ಒಂದು ದೈಹಿಕ ಆರೋಗ್ಯ ನೋಡ್ತಾಯಿದ್ವಿ. ಹುಡುಗಿ ವಧು ಪರೀಕ್ಷೆ ಅಂತ ಮಾಡ್ತಿದ್ರಲ್ಲ, ಅದು ಸುಮ್ಮನೆ ಅಲ್ಲ, ಅದರಿಂದ ಒಂದು ಸೈನ್ಸ್ ಇದೆ. ನಾವೆಲ್ಲ ಆಡ್ಕೊತೀವಿ, ಏನು ಬಂದು ಪರೀಕ್ಷೆ ಮಾಡ್ತಾರೆ, ನಾವೇನು ಕಳಪೆ ಅನ್ನೋ ಥರ ಹೆಣ್ಣು ಮಕ್ಕಳಲ್ಲಿ ಏನೋ ಒಂದು ಇರುತ್ತೆ. ಆದರೆ ಅದ್ರ ಸೈನ್ಸ್ ಬಿಹೈಂಡ್ ದಟ್ ಏನು ಅಂತಂದರೆ, ಹುಡುಗಿ ಚೆನ್ನಾಗಿದ್ದರೆ ಮುಂದಿನ ಜನ್ರೇಷನ್ ಚೆನ್ನಾಗಿರುತ್ತೆ. ದೈಹಿಕವಾಗಿ ಆಕೆ ಚೆನ್ನಾಗಿದ್ದರೆ, ದೈಹಿಕವಾಗಿ ಮಾನಸಿಕವಾಗಿ ಆಕೆ ಚೆನ್ನಾಗಿದ್ದರೆ ಮುಂದೆ ಹುಟ್ಟುವ ಮಗು ಚೆನ್ನಾಗಿರುತ್ತಲ್ವ. ಆಮೇಲೆ ಮಾತಾಡುವನವರು ಕೇಳಬೇಕಿತ್ತು ಅವ್ರಿಗೆ, ಅವಳು ಏನಾದರೂ ಕಿವುಡಿನ, ಮೂಗಿನ ಅಥವಾ ಈ ಕಾಲನ್ನ ಎಳ್ಕೊಂಡು ನಡಿಬಾರ್ದು ಅಂತ ಹೇಳ್ತಿದ್ರಲ್ವ. ಕಾರಣ ಇದೆ ಅದಕ್ಕೆ. ಈ ಮಸ್ಕ್ಯುಲರ್ ಡೆಸ್ಟ್ರೋಫಿ ಅಂತ ಒಂದು ಕಾಯಿಲೆ ಇದೆ. ಆ ಕಾಯಿಲೆ ಇದ್ದಾಗ ಮನುಷ್ಯ ಕಾಲನ್ನ ಎಳ್ಕೊಂಡು ನಡೀತಾರೆ. ಅದಕ್ಕೆ ಹೆಣ್ಮಕ್ಳಿಗೆ ಹೇಳ್ತಾರಲ್ಲ, ನೀನು ಕಾಲು ಒಂದು ಸ್ವಲ್ಪ ಎಳ್ಕೊಂಡು ನಡೆದ್ರೆ ಮನೇಲಿರೋ ಲಕ್ಷ್ಮಿ ಹೊರಟೋಗ್ತಾಳೆ ಅಂತೇಳಿ, ಇದೆಲ್ಲ ಹೇಳ್ತಾರೆ. ಆದರೆ ರೀಸನ್ ಏನು ಅಂತಂದರೆ, ಅದಕ್ಕೆ ಕಾರಣ ಮಸ್ಕ್ಯುಲರ್ ಡೆಸ್ಟ್ರೋಫಿ ಇಲ್ಲದೆ ಇದ್ದಾಗ ಮಾತ್ರ ಹೆಣ್ಣು ಮಕ್ಕಳು ಚೆನ್ನಾಗಿ ಹೆಜ್ಜೆ ಹಾಕ್ತಾರೆ, ಹೆಣ್ಣಾಗಲಿ ಗಂಡಾಗಲಿ. ಆಮೇಲೆ ಅವ್ರ ಕಾಲು ಪಾದಗಳು ಅದೆಲ್ಲ ನೋಡ್ತಾರೆ, ಪಾದ ಚೆನ್ನಾಗಿರಬೇಕು ಅಂತ. ಇದು ಆಂಥ್ರೋಪೋಮೆಟ್ರಿಕ್ ಮೆಷರ್ಮೆಂಟ್ ಅಂತ. ನಮಗೆ ಆ ಸೆಟ್ ಆಫ್ ಮೆಷರ್ಮೆಂಟ್ಸ್ ಇದೆ. ನಾನು ಆರೋಗ್ಯವಂತವಾಗಿರಬೇಕು ಅಂದರೆ ನನ್ನ ಕಿವಿ ಪೊಸಿಷನ್ ಹೀಗೆ ಇರಬೇಕು, ಕಣ್ಣು ಹೀಗೆ ಇರಬೇಕು, ಮೂಗು ನೇರವಾಗಿರಬೇಕು, ಮೂಗು ಮತ್ತು ಅಪ್ಪರ್ ಲಿಪ್ಗಿರೋ ಡಿಸ್ಟೆನ್ಸ್ ಇದೆಯಲ್ಲ ಅದು ಇಷ್ಟೇ ಇರಬೇಕು, ಮತ್ತು ಕೆಳದುಟಿ ಚಿನ್ಗಿರೋ ಡಿಸ್ಟೆನ್ಸು, ತಲೆ ಇಷ್ಟೇ ಸೈಜು. ಆಂಥ್ರೋಪೋಮೆಟ್ರಿಕ್ ಮೆಷರ್ಮೆಂಟ್ ಇದರಲ್ಲಿ ಒಂದೇ ಒಂದು ಬದಲಾವಣೆ ಇದ್ದರೂ ಖಂಡಿತವಾಗ್ಲೂ ಅವರಲ್ಲಿ ಒಂದು ಕಾಯಿಲೆ ಇರುತ್ತೆ. 100% ಇದು ನಮ್ಮದು ಒಂದು ಮೆಷರ್ಮೆಂಟ್ ಇದೆ, ರೆಫರೆನ್ಸ್ ವ್ಯಾಲ್ಯೂ ಇರುತ್ತೆ. ಅದಕ್ಕಿಂತ ಜಾಸ್ತಿ ತಲೆ ದೊಡ್ಡದು, ತಲೆ ಸಿಕ್ಕದು ಅಂದರೆ ಮ್ಯಾಕ್ರೋಸೆಫಾಲಿ, ಮೈಕ್ರೋಸೆಫಾಲಿ, ಖಂಡಿತವಾಗ್ಲೂ ಒಂದು ಜೆನೆಟಿಕ್ ಡಿಸಾರ್ಡರ್ ಇದೆ. ಕಿವಿ ಕೆಳಗೆ ಬಂದಿದೆ, ಕಣ್ಣು ಸ್ವಲ್ಪ ಈ ಕಡೆ ಇದೆ, ಖಂಡಿತವಾಗ್ಲೂ 100% ಒಂದು ಕಾಯಿಲೆ ಇದೆ. ಅದನ್ನು ಅವ್ರಿಗೆ ಗೊತ್ತಿಲ್ಲ ಇನ್ನು ಅದೇನಿದೆ ಅಂತೇಳಿ ಆ ಥರ. ಹಾಗಾಗಿ ಇದೆಲ್ಲ ಟೆಸ್ಟ್ ಎಲ್ಲ ಏನಕ್ಕೆ ಮಾಡ್ತಿದ್ರು ಅಂದರೆ, ಒಳ್ಳೆಯ ಸಂತಾನ, ಫೈನಲಿ ಒಂದು ಒಳ್ಳೆ ಜನರೇಷನ್ ಬೇಕು ಅನ್ನೋ ಕಾರಣದಿಂದ. ಕರೆಕ್ಟ್. ನೀವು ಹೇಳಿದ್ದು ನಂಗೆ ನೆನಪು ಬರುತ್ತೆ. ಹಳ್ಳಿ ಊರುಗಳಲ್ಲಿ ಬಹುಶಃ ಬಹಳ ಜನರಿಗೆ ಗೊತ್ತಿರುತ್ತೆ, ಕೈ ತೋರ್ಸಮ್ಮ ಅನ್ನೋರು, ಹಿಂಗೆ ಮಾಡ್ಬೇಕು ಕೈ. ಹೌದು, ಓಕೆ. ಆಮೇಲೆ ಹಾಡು ಅನ್ನೋರು ಅಥವಾ ಮಾತಾಡ್ಸೋರು, ಆಮೇಲೆ ನಡೆದು ತೋರಿಸೋ ಅನ್ನೋರು, ಅದೆಲ್ಲ ಯಾಕೆ ಅದು ಒಂದು ಹಂತಕ್ಕೆ ಅದು ಹೋಗ್ಬಿಟ್ಟಿದೆ, ಅಥವಾ ಅದರ ಬಗ್ಗೆ ಒಂದು ಸ್ವಲ್ಪ ಜಿಗುಪ್ಸೆ ಬಂದದ್ದು ಯಾಕೆ ಜನರಿಗೆ ಅಂದರೆ, ಅದು ಹೆಣ್ಣಿಗೆ ಮಾತ್ರ ಇತ್ತು, ಗಂಡಿಗೆ ಇರಲಿಲ್ಲ. ಗಂಡಿಗೆ ನೀನು ನಡೆದು ತೋರ್ಸಪ್ಪ, ನೀ ಮಾತಾಡಿ ತೋರ್ಸಪ್ಪ, ನೀ ಹಾಡು ತೋರ್ಸಪ್ಪ ಅಂತ ಯಾರು ಕೇಳ್ತಾರೆ, ಅವ್ನ ಮಂದಿ ಹಿಂಗೆ ಕೂತ್ಕೊಳ್ಳೋನು, ಹೆಣ್ಣಿಗೆ ಮಾತ್ರ ಟೆಸ್ಟು ಇದೇನು ಅನ್ನೋದೊಂದು ಹೆಣ್ಮಕ್ಳಲ್ಲಿ ಸಹಜವಾಗಿ ಭಾವನೆ ಬಂದೇ ಬರುತ್ತೆ. ಸೊ ಆ ದೃಷ್ಟಿಯಿಂದ ಅದು ಒಂದು ಸ್ವಲ್ಪ
ಔಟ್ಡೇಟೆಡ್ ಆಗಿದೆ, ಈಗಲೂ ಇರ್ಬೋದು, ಔಟ್ಡೇಟೆಡ್ ಅಲ್ಲ, ಈಗಲೂ ಹಳ್ಳಿ ಊರುಗಳಲ್ಲಿ ಇರ್ಬೋದು. ಸೊ ಹಾಗಾಗಿ ಅದು ಬಟ್ ಅದ್ರ ಹಿಂದಿರುವಂಥ ಸೈನ್ಸ್ ಹೇಳಿದ್ರು. ಬಟ್ ಅದು ಸೈನ್ಸಲ್ಲಿ ಎರಡೂ ಕಡೆ ಇರಬೇಕಾಗಿತ್ತು, ಒಂದೇ ಕಡೆ ಆಗೋಗಿತ್ತು ಅನ್ನೋದು ಕೂಡ ಒಂದು ಅದರಲ್ಲಿ ಕೊರತೆ ಇದೆ. ಮೇಡಮ್, ಈಗ ಕೊನೆಯದಾಗಿ ಈ ಪುರುಷರ ಬಂಜೆತನ ಅಂತ ನಾವು ಏನು ಮಾತಾಡ್ತಾ ಇದ್ದೀವಿ, ಇದನ್ನ ಒಂದು ನೀವು ಕಾರಣಗಳನ್ನು ಹೇಳಿದ್ರಿ, ಒಂದು ಜಂಕ್ ಫುಡ್ ಹೇಳಿದ್ರಿ. ತುಂಬಾ ಕಾರಣ ಇದೆ ಸರ್, ತುಂಬಾ ಕಾರಣ ಇದೆ, ತುಂಬಾ ಇದೆ. ಅದು ಒಂದೊಂದೇ ಹೇಳ್ತಾ ಹೋದ್ರೆ ಜನಕ್ಕೆ ಆಶ್ಚರ್ಯ ಆಗುತ್ತೆ, ಹೌದಾ ಅನ್ನೋದು. ನಾನು ಅದ್ರಲ್ಲಿ ಕೆಲವು ಬೇಕಾದ್ರೆ ನಾನು ಕಾರಣಗಳು, ಮೇನ್ ರೀಸನ್ ನಮ್ಮ ಯೂತ್ಗೆ ಬೇಕಾಗಿರೋಂಥದ್ದು ಅದನ್ನ ಹೇಳ್ತೀನಿ. ಮೊದಲನೇದಾಗಿ ಈ ಪುರುಷ ಬಂಜೆತನ ಅದು ಮಲ್ಟಿಫ್ಯಾಕ್ಟೋರಿಯಲ್ ಅಂತ ಅಂತೀವಿ. ಒಂದು ಕಾರಣ ಇಲ್ಲ. ಪುರುಷ ಬಂಜೆತನ ಆಗಬೇಕು ಅಂದರೆ ನಾನಾ ಕಾರಣಗಳಿರುತ್ತೆ. ಈಗ ಏನೇ ಟೆಸ್ಟ್ ಮಾಡಬೇಕು ಆ ನಾನಾ ಕಾರಣನ ಹುಡುಕ್ಲೇಬೇಕು ನಾವು. ಯಾರಿಗೋ ಬಂಜೆತನ ಇದೆ ಅಂದರೆ ಒಂದು ಕಾರಣದಿಂದ ನಮ್ಗೆ ಗೊತ್ತಾಗಲ್ಲ, ಎಲ್ಲ ಕಾರಣಗಳನ್ನು ನೋಡಬೇಕು. ಮೊದಲನೇದಾಗಿ ತಗೋಬೇಕು ಅಂದರೆ ಜನನೇಂದ್ರಿಯಗಳು. ಅದರಲ್ಲಿ ಪುರುಷ ಜನನೇಂದ್ರಿಯ ಅಂತಂದರೆ ಟೆಸ್ಟಿಸು, ಎಪಿಡೈಡಮಿಸು, ವ್ಯಾಸ್ ಡಿಫರೆನ್ಸ್ ಅಂತ ಒಂದು ಕೊಳವೆ ಇರುತ್ತೆ. ಪ್ರಾಸ್ಟೇಟು ನಿಮಗೆಲ್ಲ ಗೊತ್ತಿದೆ, ವಯಸ್ಸಾದ ಪ್ರಾಸ್ಟೇಟ್ದು ಪ್ರಾಬ್ಲಮ್ ಆಗುತ್ತಲ್ಲ, ಎನ್ಲಾರ್ಜ್ ಆಗೋದು. ಅದೇ ಥರ ಸೆಮೈನಲ್ ವೆಸಿಕಲ್ಲು, ಅದರಿಂದ ಒಂದು ಫ್ರಕ್ಟೋಸನ್ನು ಒಂದು ಸಕ್ಕರೆ ಎಲ್ಲ ಉತ್ಪಾದನೆ ಆಗ್ತದೆ. ಇದೆಲ್ಲ ಚೆನ್ನಾಗಿದ್ದಾಗ ಮಾತ್ರ ಅವನಿಗೆ ಈ ಸ್ಪರ್ಮೆಟೋಸೋವಾ ಅಥವಾ ವೀರ್ಯಾಣು ಬಿಡುಗಡೆ ಮಾಡುವ ಶಕ್ತಿ ಮತ್ತು ಅದನ್ನ ಟ್ರಾನ್ಸ್ಪೋರ್ಟ್ ಮಾಡುವ ಶಕ್ತಿ ಇರುತ್ತೆ. ಈ ಅಂಗಾಂಗಗಳಲ್ಲಿ ಊನತೆ, ಈ ವೃಷಣ ಅಂದರೆ ಟೆಸ್ಟಿಸ್ಸು ಯಾವಾಗಲೂ ದೇಹದಿಂದ ಹೊರಗಿದೆ, ದೇಹದ ಒಳಗಿಲ್ಲ. ಅದು ಕಾರಣ ಏನು ಅಂತಂದರೆ, ಈ ನಿಮಗೆ ವೀರ್ಯಾಣು ಉತ್ಪಾದನೆ ಆಗಬೇಕಾದ್ರೆ ಅದಕ್ಕೆ ಬೇಕಾಗಿರೋ ಟೆಂಪ್ರೇಚರು ಬಾಡಿ ಟೆಂಪ್ರೇಚರ್ಗಿಂತ 3 ಡಿಗ್ರಿ ಕಮ್ಮಿ ಇರಬೇಕು. ನಮಗೆ ಬಾಡಿ ಟೆಂಪ್ರೇಚರು 37 ಡಿಗ್ರಿ, ಇದು 35 ಅಥವಾ 34 ಇದ್ದಾಗ ಮಾತ್ರ ವೀರ್ಯಾಣು ಉತ್ಪಾದನೆ ಆಗುತ್ತೆ. ಅದಕ್ಕೋಸ್ಕರ ಈಗ ನಿಮಗೆಲ್ಲ ಗೊತ್ತಿರ್ಬೋದು, ತುಂಬ ಬಿಸಿಲಿರೋ ಅಂಥ ಜಾಗ, ನೀವು ರಾಜಸ್ಥಾನ ಆಗ್ಬೋದು, ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕ, ಮೊದಲೆಲ್ಲ ಹೆಂಗಿತ್ತು ಅವ್ರದ್ದು ಒಂದು ಬಟ್ಟೆ ಎಲ್ಲ ಅಂತಂದರೆ ಕಾಟನ್ ಕಚ್ಚೆ ಧೋತಿ ಅಂತ ಹಾಕೋರು, ಚೆನ್ನಾಗಿ ಏರಿಯೇಷನ್ ಆಗೋದು. ಅವಾಗೇನಾಗೋದು ಅಂದರೆ ಚೆನ್ನಾಗಿ ಅದು ಸ್ಪರ್ಮೆಟೋಸೋವಾ ಬಿಡುಗಡೆ ಆಗೋದು. ಬಿಸಿಲು ಜಾಸ್ತಿ ಇರೋದು, ಮತ್ತು ವೈಟ್ ಪಂಚೆಗಳು ಉಡೋರು, ವೈಟು ರಿಫ್ಲೆಕ್ಟ್ ಮಾಡುತ್ತೆ, ಹಾಗಾಗಿ ಕೂಲಾಗಿ ಇರೋದು. ಇವಾಗೇನಾಗಿದೆ ಅಂದರೆ ಈ ಒಂದು ಮಾಡರ್ನೈಸೇಷನ್ ಅನ್ನೋ ಒಂದು ಈ ಟ್ರೆಂಡಿಂಗಿಂದ ಜೀನ್ಸ್ ಪ್ಯಾಂಟು, ಅದು ಜೀನ್ಸ್ ಪ್ಯಾಂಟ್ ಎಲ್ಲಿಗೆ ಬೇಕು ಅಂದರೆ ಊಟಿ ಕಡೆಗೆ ಬೇಕದು. ಆದರೆ ಎಲ್ಲೂ ಜೀನ್ಸ್ ಪ್ಯಾಂಟ್ನೇ ಧರಿಸ್ತಾರೆ. ಆ ಮಕ್ಕಳಿಗೆ ಯುವಕರಿಗೆ ಗೊತ್ತಿಲ್ಲ ಅದು ನಾನು ಯಾವ ಥರದ ಒಂದು ಬಟ್ಟೆನ ಧರಿಸ್ಬೇಕು ಅಂತ. ಈ ಜೀನ್ಸ್ ಪ್ಯಾಂಟ್ ಧರಿಸೋದ್ರಿಂದ ಏನಾಗುತ್ತೆ ಅಂದರೆ ಟೈಟಾಗಿ ಚೆನ್ನಾಗಿ ಪ್ಯಾಕ್ ಆಗುತ್ತೆ, ಒಂದು ಚೂರು ಏರಿಯೇಷನ್ ಆಗಲ್ಲ. ಇಂಥ ಸಂದರ್ಭದಲ್ಲಿ ಸ್ಪರ್ಮೆಟೋಸೋವಾ ವೀರ್ಯಾಣು ಬಿಡುಗಡೆನೇ ಆಗೋದಿಲ್ಲ, ಅಥವಾ ಬಿಡುಗಡೆ ಆದರೂ ಕಮ್ಮಿ ಇರುತ್ತೆ. ಇದು ಒನ್ ಆಫ್ ದ ರೀಸನ್. ಇದ್ರ ಜೊತೆಗೆ ಇದರಲ್ಲಿ ಏನಾಗುತ್ತೆ ಅಂದರೆ ಇನ್ಫೆಕ್ಷನ್ನು. ತುಂಬ ಜನಕ್ಕೆ ಇದು ಗೊತ್ತಾಗಲೇಬೇಕು. ಏನಂದರೆ ಇನ್ಫೆಕ್ಷನ್ನು, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ನು ಹೆಂಗೆ ಬರುತ್ತೆ? ನಾವೆಲ್ಲ ವಾಶ್ರೂಮ್ಗೆ ಹೋಗ್ತೀವಿ, ಫ್ಲೆಶ್ ಮಾಡೋದಿಲ್ಲ. ಇನ್ನು ನನ್ನ ಕೆಲಸ ಮುಗಿದ ಮೇಲೆ ಫೈನ್ ಅಂತ ಹಂಗೆ ಬಂದುಬಿಡ್ತಾರೆ. ಪುನಃ ಇನ್ನೊಂದು ಸಲ ಅವರೇ ಬರ್ತಾರೆ ಒಂದು 2 ಗಂಟೆ ಆದಮೇಲೆ. ಇವನು ಹಿಂದಿನವನು ಫ್ಲೆಶ್ ಮಾಡಿರಲ್ಲ, ಅವನದು ಅದೇ ಟ್ರೆಂಡ್. ಫೈನಲಿ ಏನಾಗುತ್ತೆ ಅಂದರೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಏನಾಗುತ್ತೆ, ಟೆಸ್ಟಿಸ್ಗೆ ಹೋಗುತ್ತೆ, ಎಪಿಡೈಡಮಿಸ್ಗೆ ಹೋಗುತ್ತೆ, ವ್ಯಾಸ್ ಡಿಫರೆನ್ಸ್ಗೆ ಹೋಗುತ್ತೆ. ಕೊನೆಗೆ ಏನಾಗುತ್ತೆ ಅಂದರೆ ಅಲ್ಲೆಲ್ಲ ಸಿಸ್ಟ್ಗಳಾಗ್ಬಿಡುತ್ತೆ. ಇನ್ಫೆಕ್ಷನ್ನು ಗೊತ್ತೇ ಆಗೋದಿಲ್ಲ. ಅದು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ನು ಗೊತ್ತೇ ಆಗಲ್ಲ. ಅದು ಜಾಸ್ತಿ ಸಿವಿಯಾರಿಟಿ ಆದಾಗ ನಿಮಗೆ ಉರಿ ಬರೋದು ಅಥವಾ ಯೂರಿನ್ ಮಾಡೋಕ್ಕಾಗದೇ ಇರೋದು. ಇದೇನಾಗುತ್ತೆ ಅಂದರೆ ಫೈನಲ್ಲಿ ಅವ್ರಿಗೆ ಬಂಜೆತನವನ್ನು ಉಂಟು ಮಾಡೋದಕ್ಕೆ ಮುಖ್ಯ ಕಾರಣ. ಕೆಲವೊಮ್ಮೆ ಏನಾಗುತ್ತೆ, ಬ್ಲಾಕ್ಸ್ಗಳಿರುತ್ತೆ ಇದರಲ್ಲಿ. ಅವಾಗೇನಾಗುತ್ತೆ, ನಿಮಗೆ ವೀರ್ಯದ ಜೊತೆ ವೀರ್ಯಾಣು ಬರಲ್ಲ, ಯೂರಿನ್ ಜೊತೆ ವೀರ್ಯಾಣು ಹೋಗ್ತಾ ಇರುತ್ತೆ, ಬ್ಲಾಕ್ ಆಗಿಬಿಟ್ಟಿರುತ್ತೆ. ಅದು ಹೋಗ್ತಾನೆ ಇರುತ್ತೆ, ಇಲ್ಲಿ ಏನೂ ಇರೋದೇ ಇಲ್ಲ. ಹೀಗಾಗಿ ಇನ್ಫರ್ಟಿಲಿಟಿ ಆಗ್ಬೋದು. ಆಮೇಲೆ ಕೆಲವೊಂದು ಜೆನೆಟಿಕ್ ಡಿಸಾರ್ಡರ್ಗಳಿದೆ, ಸಿಸ್ಟಿಕ್ ಫೈಬ್ರೋಸಿಸ್ ಅಂತ. ಅಲ್ಲಿ ಈ ವ್ಯಾಸ್ ಡಿಫರೆನ್ಸ್ ಅಂತ ಕೊಳವೆ ಇದೆಯಲ್ಲ, ಅದು ಹೋಗ್ಬೇಕಾಗಿರೋಂಥದ್ದು ಆ ಕೊಳವೆನೇ ಇರೋದಿಲ್ಲ. ಸೊ ನಿಮಗೆ ವೀರ್ಯಾಣು ಬಿಡುಗಡೆ ಆಗ್ತಿದೆ, ಅದಾಗಲ್ಲ. ಈ ವ್ಯಾಸೆಕ್ಟಮಿ ಮಾಡ್ತಾರೆ ನೋಡಿ, ವ್ಯಾಸೆಕ್ಟಮಿ ಥರ ಅದು, ಅಂದರೆ ಹುಟ್ಟಿನಿಂದನೇ ಅವರಿಗೆ ಆ ಥರದ್ದು ಇರೋದಿಲ್ಲ. ಹಾಗಾಗಿ ಈ ಅಂಗಾಂಗಗಳಲ್ಲಿ ಏನಾದರೂ ಈ ಥರ ತೊಂದರೆ ಆದರೆ, ವೃಷಣಗಳಲ್ಲಿ ಅನ್ಡಿಸೆಂಡೆಡ್ ಟೆಸ್ಟಿಸ್, ಕೆಲವು ಸಲ ಏನಾಗುತ್ತೆ ಅಂದರೆ ಚೀಲ ಇರುತ್ತಲ್ಲ ನಿಮ್ಮದು ವೃಷಣದ ಚೀಲ, ಟೆಸ್ಟಿಸ್ ಸ್ಕ್ರೋಟಲ್ ಸ್ಯಾಕು, ಅದು ಕೆಳಗಿರಲ್ಲ, ಅದು ಮೇಲೆ ಇರುತ್ತೆ. ಇಂಥ ಸಂದರ್ಭದಲ್ಲೂ ಸಹ ಮತ್ತು ಕೆಲವೊಮ್ಮೆ ಈ ಪೆನ್ನಿಸು ಸಣ್ಣದಿರುತ್ತೆ, ಕೆಲವೊಂದು ಅನಾಟಮಿಕಲ್, ಇದೆಲ್ಲ ಈ ಒಂದು ಅಂಗಾಂಗ ರಚನೆಗೆ ಸಂಬಂಧಿಸಿದಂತಹ ತೊಂದರೆಗಳು. ಪ್ರಾಸ್ಟೇಟಲ್ಲಿ ತೊಂದರೆ ಇದ್ದರೆ, ಸೆಮೈನಲ್ ವೆಸಿಕಲ್ ತೊಂದರೆ ಇದ್ದರೆ, ಎಪಿಡೈಡಮಿಸಲ್ಲಿ ತೊಂದರೆ ಇದ್ದರೆ, ಒಳಗಡೆ ಏನಾದರೂ ತೊಂದರೆ ಇದ್ದ ಪಕ್ಷದಲ್ಲಿ ಆವಾಗಲೂ ಸಹ ಇನ್ಫರ್ಟಿಲಿಟಿ ಉಂಟಾಗುತ್ತೆ. ಇದು ಒಂದು ಅಂಗಾಂಗದ ಬಗ್ಗೆ. ಆದರೆ ಇನ್ನೊಂದು ಜೆನೆಟಿಕಲ್ ಅಂತ ನಾವು ಕರಿತೀವಿ. ಈಗ ನಮ್ಮ ದೇಹ, ಈಗ ನಾವೆಲ್ಲ ಮನುಷ್ಯರು, ನಮ್ಮಲ್ಲಿ 46 ವರ್ಣತಂತು ಇದೆ, 23 ಜೊತೆ. ಅಂದರೆ DNA ಇಲ್ಲ, ವರ್ಣತಂತು ಅಂದರೆ ಕ್ರೋಮೋಸೋಮ್ಸ್. ಈಗ ಚಿಂಪ್ಯಾನ್ಸಿಲಿ 48 ಇದೆ, ಇಲಿಗಳಲ್ಲಿ 40 ಇದೆ. ಅಂದರೆ ಪ್ರತಿಯೊಂದು ಪ್ರಾಣಿಗೂ ನಿರ್ದಿಷ್ಟ ಸಂಖ್ಯೆಯ ವರ್ಣತಂತು ಇದೆ.
ಇಲ್ಲೇನಾಗುತ್ತೆ, ಕೆಲವು ಸಂದರ್ಭದಲ್ಲಿ ನೀವು ನೋಡಿರ್ಬೋದು, ಈ ಕ್ಲೈನಿ ಫಿಲ್ಟರ್ ಕೆಲವು ಸಲ ಹೆಂಗಸು ಗಂಡಸು ಥರ ಇರ್ತಾರೆ, ಅವರು ಪೂರ್ಣ ಹೆಂಗಸು ಅಲ್ಲ ಪೂರ್ಣ ಗಂಡಸು ಅಲ್ಲ, ಆ ಥರ ಕ್ಲೈನಿ ಫಿಲ್ಟರ್ ಸಿಂಡ್ರೋಮ್ ಅಂತ ಇದೆ. ಅಲ್ಲಿ ಅವ್ರಿಗೆ XY ಜೊತೆ ಇನ್ನೊಂದು ಎಕ್ಸ್ಟ್ರಾ X ಇರುತ್ತೆ. ಇಂಥ ಸಂದರ್ಭದಲ್ಲೂ ಅವ್ರಿಗೆ ಒಳಗಡೆ ಈ ಜನನೇಂದ್ರಿಯಗಳೇನಿರುತ್ತೆ ಸರಿಯಾಗಿ ಬೆಳವಣಿಗೆ ಆಗಿರೋದಿಲ್ಲ. ಅದರಲ್ಲಿ ಬೇಕಾದಷ್ಟು ವೆರೈಟಿ ಇದೆ. ಹರ್ಮೋಪ್ರೊಡೈಟ್ ಅಂದರೆ ಪುರುಷ ಮಹಿಳೆ ಎರಡರದ್ದು ಅಂಗಾಂಗಗಳಿರುತ್ತೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು. ಯೂಟ್ರಸ್ಸು, ಫೆಲೋಪಿಯನ್ ಟ್ಯೂಬು, ಟೆಸ್ಟಿಸ್ಸು, ಪೆನ್ನಿಸ್ಸು, ವೆಜೈನ ಎಲ್ಲ ಇರುತ್ತೆ. ಆಂಬಿಗ್ಯೂಯಸ್ ಜೆನೈಟೀಲಿಯಾ ಅಂತದ್ದು, ಅದು ನೋಡಿದ್ರೆ ನೀವು ಇವನು ಯಾರು ಗಂಡಸ ಹೆಂಗಸ ಗೊತ್ತೇ ಆಗೋದಿಲ್ಲ ನಿಮಗೆ, ಆ ಥರ ಇರುತ್ತೆ. ಅಂಥವರು ಸಹ ಬಂಜಿತನ. ಏನಕ್ಕೆ ಅಂದರೆ ಸ್ವಲ್ಪ ನೋಡೋಕ್ಕೆ ಪುರುಷರಂಗಿದ್ರೆ ಮದುವೆ ಆಗ್ಬಿಡ್ತಾರೆ. ಏಕೆಂದರೆ ಜನನೇಂದ್ರಿಯ ಯಾರು ನೋಡಿರ್ತಾರೆ, ಅಂಥ ಸಂದರ್ಭದಲ್ಲಿ ಮದುವೆ ಆದಮೇಲೆ ಗೊತ್ತಾಗುತ್ತೆ, ಓಹ್ ಹಿಂಗಾಗಿದೆ ಇದು ಪರಿಸ್ಥಿತಿ ಅಂತೇಳಿ. ಹರ್ಮೋಪ್ರೊಡೈಟು, ಸುರ್ಡೋ ಹರ್ಮೋಪ್ರೊಡೈಟು, ಈ ಥರ ಈ ಒಂದು ನಮ್ಮ ಫರ್ಟಿಲಿಟಿಗೆ ಸಂಬಂಧಿಸಿದಂಥ ಬೇಕಾದಷ್ಟು ಜೆನೆಟಿಕ್ ಡಿಸಾರ್ಡರ್ಗಳು, ಕ್ರೋಮೋಸೋಮಲ್ಲಿ ವ್ಯತ್ಯಾಸ. ಹಾಗಾಗಿ XY ಅನ್ನೋದು ಲಿಂಗ ನಿರ್ಧರಿಸುವ ವರ್ಣತಂತು, ಸೆಕ್ಸ್ ಕ್ರೋಮೋಸೋಮು ಇದು ಇರಲೇಬೇಕು. ಕೆಲವು ಸಲ XYY ಇರುತ್ತೆ, XXY, XXXY, ಈ ಥರ 3 ಸಲ X, 4 ಟೈಮ್ಸು ಇದೆಲ್ಲ ಇದ್ದಾಗಲೂ ಸಹ ಬಂಜೆತನ. ಆಮೇಲೆ ಪುರುಷರಲ್ಲಿ ವೈ ವರ್ಣತಂತು ಅಂತ ನಾನು ಹೇಳಿದೆ. ಈ ವೈ ವರ್ಣತಂತುನಲ್ಲಿ ಏನಾದರೂ ಒಂದು ಡಿಲೀಷನ್, ಮ್ಯೂಟೇಷನ್ ಆದರೆ ಈ ವೈ ವರ್ಣತಂತುವಿನಲ್ಲಿ ಇರೋದೆಲ್ಲ ಈ ಪುರುಷರ ಫಲವತ್ತತೆಗೆ ಸಂಬಂಧಿಸಿದಂಥ ಜೀನ್ಸ್, ಪುಟಾಣಿದದು, ಬೇರೆ ಥರ ಅಲ್ಲ, ಸಣ್ಣದು. ಅದರಲ್ಲಿ ಇರೋಷ್ಟು ಜೀನ್ಸ್ಗಳು ಈ ನಮ್ಮ ಪುರುಷರ ಒಂದು ಸ್ಪರ್ಮೆಟೋಸೋವಾ ಅಥವಾ ನಾವು ಇದು ವೀರ್ಯಾಣುನಲ್ಲ ಅದು ಬಿಡುಗಡೆ ಮಾಡೋಂಥದ್ದು, ಉತ್ಪಾದನೆ ಮಾಡೋಂಥದ್ದು, ಅದರದ್ದು ಚೆನ್ನಾಗಿ ಕ್ವಾಲಿಟಿ ನೋಡ್ಕೊಳ್ಳೋ ಅಂಥದ್ದು, ಇಂಥ ಜೀನ್ಸು ಅಲ್ಲಿರುತ್ತೆ. ಅಲ್ಲಿ ಮ್ಯೂಟೇಷನ್ ಆದಾಗ ಏನಾಗುತ್ತೆ ಅಂದರೆ ಅವರಿಗೆ ಯಾವುದೇ ಥರ ಟ್ರೀಟ್ಮೆಂಟ್ ಕೊಟ್ಟರು ಅವರ ಬಂಜೆತನನ ಸರಿ ಮಾಡೋಕ್ಕಾಗಲ್ಲ. ಇತ್ತೀಚೆಗೆ ಏನಾಗ್ತಾ ಇದೆ ಅಂದರೆ ತುಂಬ ಈಗ ಡಾಕ್ಟರ್ಸ್ಗೂ ಜೆನೆಟಿಕ್ಸು ತುಂಬ ತಿಳ್ಕೊಂಡಿರಬೇಕು. ಕಾರಣ ಏನಂದರೆ ಈಗ ಮಕ್ಕಳಾಗಿಲ್ಲ ಯಾರಿಗೋ, ಅವರು IVFಗೆ ಹೋದರು, IVF ಥ್ರೂ ಒಂದು ಮಗು ಮಾಡ್ಕೊಂಡ್ರು. ಈಗ ಪುರುಷನಲ್ಲಿ ಅವರು ವೈ ವರ್ಣತಂತುವಿನ ಡಿಲಿಷನ್ನ ಚೆಕ್ ಮಾಡಲಿಲ್ಲ, ಸುಮ್ಮನೆ ಒಂದು ಒಂದು ಸ್ಪರ್ಮ್ ಇತ್ತು ತಗೊಂಡ್ರು, ಅದನ್ನು ಇನ್ವಿಟ್ರೋ ಫರ್ಟಿಲೈಸೇಷನ್ ಅಂತ ಮಾಡ್ತೀವಿ, ಹೊರಗಡೆ ಮಾಡಿ ಆಮೇಲೆ ಅದನ್ನ ಯೂಟ್ರಸ್ಗೆ ಇಂಪ್ಲಾಂಟೇಷನ್ ಎಲ್ಲ ಮಾಡ್ತಾರೆ. ಮಾಡಿದಾಗ ಗಂಡು ಮಗು ಹುಟ್ಟಿತು. ಗಂಡು ಮಗು ಹುಟ್ಟಿದ್ರೆ ಆ ಗಂಡು ಮಗುವಿಗೂ ಬಂಜೆತನ ಕಟ್ಟಿಟ್ಟ ಬುತ್ತಿ. ಹೆಣ್ಣು ಮಗು ಆದರೆ ಫೈನ್, ಆದರೆ ವೈವರ್ಣತಂತುವಿನಲ್ಲಿ ಡಿಲಿಷನ್ ಆಗಿದೆ. ಅದೇ ವೈವರ್ಣತಂತುವನ್ನು ನಾವು ಈಗ ಮಗು ಹೊರಗಡೆ ಮಾಡ್ಕೊತಾ ಇದ್ದೀವಿ. ಈಗ ನೇಚರಲ್ಲಿ ಒಂದು ಪ್ರಿನ್ಸಿಪಲ್ ಏನಂದರೆ, ಯಾವುದು ಬೆಸ್ಟ್ ಇರುತ್ತೆ ಅದನ್ನು ಮಾತ್ರ ನೇಚರ್ ಸೆಲೆಕ್ಟ್ ಮಾಡುತ್ತೆ. ದಿ ಬೆಸ್ಟ್ ಅನ್ನೋದು, ಈಗ ನಾವೆಲ್ಲ ದಿ ಬೆಸ್ಟ್, ಹಾಗೆ ನೇಚರ್ ನಮ್ಮನ್ನು ಸೆಲೆಕ್ಟ್ ಮಾಡಿದೆ. ಯಾಕೆ ಅವ್ರಿಗೆ ಫರ್ಟಿಲೈಸೇಷನ್ ಆಗಿ ಮಗು ಹುಡ್ತಿಲ್ಲ ಅಂದರೆ, ಕಳಪೆ ವೀರ್ಯಾಣು, ಕಳಪೆ ಅಂಡಾಣು, ಆದರೆ ನಾವೇನು ಮಾಡ್ತೀವಿ, ಫೋರ್ಸ್ಫುಲ್ಲಿ ನೇಚರು ಪ್ರಿವೆಂಟ್ ಮಾಡಿರೋದನ್ನ ನಾವು ಹೊರಗಡೆಯಿಂದ ಮಾಡ್ತಾ ಇದ್ದೀವಿ, ಮ್ಯಾನಿಪುಲೇಟ್ ಮಾಡ್ತಾ ಇದ್ದೀವಿ. ಆಮೇಲೆ ಯಾವ್ದು ಬೆಸ್ಟ್ ಅಂತ ನಮ್ಗೆ ಗೊತ್ತಿರಲ್ಲ, ಬೆಸ್ಟ್ ಗೊತ್ತಾಗೋದಿಲ್ಲ. ಅಲ್ಲಿ ನೇಚರಲ್ಲಿ ನೇಚರ್ ಈಸ್ ಅಮೇಝಿಂಗ್. ಬೆಸ್ಟ್ ಹೆಂಗೆ ಅಂದರೆ 200 ಮಿಲಿಯನ್ ಅಥವಾ ಈಗ 50-30 ಅಂತಲೇ ಅನ್ಕೋಬೋದು, ಇಷ್ಟರಲ್ಲಿ ನಿಮಗೆ ಅಲ್ಲಿ ರೀಚ್ ಆಗುತ್ತಲ್ಲ, ಬರೀ ಕೇವಲ ಥೌಸಂಡ್ಸ್ ಅಷ್ಟು ರೀಚ್ ಆಗುತ್ತೆ. ನಿಮ್ಗೆ ಆ ಜರ್ನಿ ಇರುತ್ತಲ್ಲ, ಹೋಗ್ಬೇಕಾದ್ರೆ ಆ ಜರ್ನಿಲೇ ಸತ್ತೋಗುತ್ತೆ ಎಲ್ಲ. ನಿಮಗೆ ಯಾವುದು ದಿ ಬೆಸ್ಟ್ ಅಂತ ಇರುತ್ತೆ, ದಿ ಬೆಸ್ಟೇ ಅದು ಮಾತ್ರ ಫೈನಲಿ ಅಲ್ಲಿ ಹೋಗಿ ಅಂಡಾಣನ ಪೆನಿಟ್ರೇಟ್ ಮಾಡಿ ಒಳಗಡೆ ಹೋಗೋ ಅಂಥದ್ದು. ಹಾಗಾಗಿ ನಾನು ಯಾವಾಗಲೂ ಹೇಳ್ತೀವಿ, ನಾವು ಸಾಮಾನ್ಯವಾಗಿ ನಮಗೇನು ಆಗೋದಿಲ್ಲ, ನಾವು ನಿಷ್ಪ್ರಯೋಜಕರು ಅಂತೀವಲ್ಲ, ಅದು ಖಂಡಿತ ಸುಳ್ಳದು. ನಾವು ಅಷ್ಟು ಪೊಟೆಂಟ್ ಆಗಿರೋದ್ರಿಂದನೇ ಹುಟ್ಟಿರೋದು, ನಾವು ಕಾಂಪೀಟ್ ಮಾಡ್ಕೊಂಡು ಹುಟ್ಟಿದ್ದೀವಿ. ಇಂಪ್ಲಾಂಟೇಷನ್ ಆಗುತ್ತಲ್ಲ, ಅದು ಸುಮ್ಮನೆ ಆಗೋದಿಲ್ಲ. ಅಲ್ಲೂ ಸಹ ಚೆನ್ನಾಗಿಲ್ಲ ಅಂದರೆ ನೇಚರು ಮುಲಾಜಿಲ್ಲದೆ ಅದನ್ನು ಅಬಾಟ್ ಆಗುತ್ತೆ. ಈಗ ಸ್ಪಾಂಟೇನಿಯಸ್ ಅಬಾರ್ಷನ್, ಮರುಕಳಿಸುವ ಗರ್ಭಪಾತ ಅಂತೀವಲ್ಲ, ಅದು ಏನಕ್ಕಾಗೋದು ಅಂದರೆ ಅದು ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ನೇಚರ್ ವಿಲ್ ಟರ್ಮಿನೇಟ್. ಯಾವುದು ಬೆಸ್ಟ್ ಅಲ್ಲೆಲ್ಲ ಉಳ್ಕೊಂಡು ಫರ್ಟಿಲೈಸ್ ಆಗಿ ಅಲ್ಲಿ ಉಳ್ಕೊಂಡು 9 ತಿಂಗಳು ಉಳಿದು ಆಮೇಲೆ ನಿಯೋನೇಟಲ್ಲು ಅಲ್ಲಿ ಎಷ್ಟು ಅನುಭವಿಸಿರ್ತೀವಿ ಎಲ್ಲ ಆಗಿ ಬರಬೇಕು ಅಂದರೆ ದಿ ಬೆಸ್ಟ್ ಅನ್ನೋದನ್ನೇ ನೇಚರು ಉಳಿಸಿರೋದು. ಹೀಗೆ ಇದು ಅನಾಟಮಿಕಲ್ಲು, ಕ್ರೋಮೋಸೋಮಲ್ಲು, ಹಾರ್ಮೋನಲ್ ವೇರಿಯೇಷನ್ಗಳು, ಬೇಕಾದಷ್ಟು ಹಾರ್ಮೋನ್ ಇದೆ. FSH, LH, ಟೆಸ್ಟೋಸ್ಟಿರಾನ್ ಭಾಳ ಮುಖ್ಯವಾದ ಹಾರ್ಮೋನ್ಗಳು. ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿರ್ಬೋದು, ನಮ್ಮ ಯೂತ್ ಅವರು ಏನಂದರೆ ಅವ್ರಿಗೆ ನಾಲೆಡ್ಜ್ ಇರಲ್ಲ, ಯಾರೋ ಮಾಡ್ತಾರೆ ನಾನು ಮಾಡ್ತೀನಿ. ಈಗ ನಿಮ್ಗೆ ಗೊತ್ತಿರೋ ಹಾಗೆ ಜಿಮ್ ಟ್ರೆಂಡ್ ಎಷ್ಟಿದೆ, ಜಿಮ್ಗೆ ಹೋಗದಿದ್ದವನೇ ಪಾಪಿ, ಅವನು ಹೋಗಲಿಲ್ಲ ಅಂದರೆ ಅವ್ನು ಪಾಪಿ ಅನ್ನೋ ಥರ ಒಂದು ಯೂತಲ್ಲಿ ಅದೊಂದು ಮೈಂಡ್ಸೆಟ್. ಹೋಗು ಜಿಮ್ಗೆ, ಚೆನ್ನಾಗಿ ವರ್ಕೌಟ್ ಮಾಡು, ಬರೀ ಪ್ರೋಟೀನ್ ಡಯಟ್ ತಗೋ, ಇದು ಮಾಡು. ಜಿಮ್ ವರ್ಕೌಟು ನೀವು ಸಿಕ್ಕಾಬಟ್ಟೆ ಮಾಡಿದ್ರೆ ಟೆಸ್ಟಿಕ್ಯುಲರ್ ಟ್ರಾಮಾ ಆಗುತ್ತೆ. ಇನ್ಫರ್ಟೈಲ್ ಅವರು, ಪರ್ಮನೆಂಟ್ ಇನ್ಫರ್ಟೈಲ್ ಅವರು, ಟೆಸ್ಟಿಕ್ಯುಲರ್ ಟಾರ್ಷನ್ ಆಗುತ್ತೆ.
ನೀವು ಹೆವಿ ವೆಯ್ಟ್ ಎತ್ತೋದು, ಜಿಮ್ಮಲ್ಲಿ ವರ್ಕೌಟ್ ಮಾಡೋದು ಎಲ್ಲ ಮಾಡೋದ್ರಿಂದ ಬಾಡಿ ಚೆನ್ನಾಗಿರ್ಬೋದು, ಜಿಮ್ ಬಾಡಿ ಬಂದರೆ ಅಂದರೆ ಅವನಿಗೆ ಒಂದು ಮಗು ಹುಟ್ಸೋ ಅಂಥ ಕೆಪಾಸಿಟಿನೇ ಇರೋದಿಲ್ಲ. ಹಾಗಾಗಿ ಏನೇ ಮಾಡಲಿ ಸ್ವಲ್ಪ ಅದಕ್ಕೆ ಒಂದು ಲಿಮಿಟ್ ಇರುತ್ತೆ. 8-10 ಗಂಟೆ ವರ್ಕೌಟ್ ಮಾಡಿದ್ರೆ ನಮ್ಮ ದೇಹ ತಡೆಯುತ್ತೆ ಅದನ್ನು. ಆದರೆ ಬೇಕು, ಯಾರಿಗೆ ಬೇಕು ಹೇಳಿ? ಯಾರೋ ಸೆಲೆಬ್ರಿಟಿ, ಅವ್ರಿಗೆ ಅದೇ ಜೀವನ. ನಾನು ಚೆನ್ನಾಗಿದ್ದರೆ ನನಗೆ ಮಾರ್ಕೆಟನ್ನವರು ಫೈನ್, ಅವರು ಮಾಡಲೇಬೇಕದು ಮಾಡ್ತಾರೆ. ಆರ್ಡಿನರಿ ಪರ್ಸನ್ ನಮಗೇನು ಬೇಕು? ಹೆಲ್ತ್, ಫಿಟ್ನೆಸ್. ನಾನು ಚೆನ್ನಾಗಿರ್ಬೇಕು. 1 ಅವರ್ ವರ್ಕೌಟ್, 1 ಅವರ್ ಒಳ್ಳೆ ನ್ಯೂಟ್ರಿಟಿವ್ ಫುಡ್ಡು. ಅಲ್ಲಿ ಸಿಕ್ಕೋ ಅಂಥ ಪ್ರೋಟೀನ್ ಡ್ರಿಂಕು ತಗೊಳಕ್ಕೆ ಕೂಡ್ಲದ್ದು. ಏಕೆಂದರೆ ಸ್ಟೀರಾಯ್ಡ್ಸ್ಗಳಿರುತ್ತೆ ಅದರಲ್ಲಿ, ಎಲ್ಲೋ ಒಂದು ಸ್ಮಾಲ್ ಕ್ವಾಂಟಿಟಿ, ಅದ್ಯಾವುದು ಟೆಸ್ಟ್ ಮಾಡಿರೋದಿಲ್ಲ. ಅದು ಮುಂದಿನ ದಿನದಲ್ಲಿ ನಮ್ಮ ದೇಹದ ಮೇಲೆ ಯಾವ ಥರ ಪರಿಣಾಮ ಬೀರುತ್ತೆ ಅಂದರೆ ನಮಗೆ ಗೊತ್ತಿಲ್ಲದೆ ನಮ್ಮ ಆರೋಗ್ಯ ಸಂಪೂರ್ಣವಾಗಿ ಹಾಳಾಗ್ತಾ ಬರುತ್ತೆ. ಸೊ ಹಾಗೆ ಪುರುಷರ ಬಂಜೆತನದ ಬಗ್ಗೆ ನಾವು ಮಾತಾಡಿ ತುಂಬ ವಿಚಾರಗಳನ್ನ ನಮ್ಮ ಡಾಕ್ಟರ್ ಮಾಲಿನಿ ಅವರು ಹೇಳಿದರು. ತುಂಬ ಚೆನ್ನಾಗಿ ಹೇಳಿದ್ರಿ. ಆಮೇಲೆ ತುಂಬ ವಿಚಾರಗಳನ್ನ ಹೇಳಿದ್ರಿ. ಬಟ್ ಇದು ಕಂಪ್ಲೀಟ್ ಅಲ್ಲ ಅನ್ಸುತ್ತೆ, ಇನ್ನೂ ಈ ವಿಚಾರಗಳಿರ್ಬೋದು ಖಂಡಿತ ಅವ್ರ ಹತ್ರ. ಬಟ್ ನಮ್ಮ ಒಂದು ಡ್ಯೂರೇಷನ್ನು ಮತ್ತು ನಿಮ್ಮ ಒಂದು ತಾಳ್ಮೆ ಎರಡೂ ನಾನು ಗಮನಿಸಿ ಇಲ್ಲಿಗೆ ಇದನ್ನು ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಬಟ್ ನಿಮಗೆ ಒಂದಷ್ಟು ಪಾಠಗಳು ನಿಮಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ. ಅಂದರೆ ಬಂಜೆತನಕ್ಕೆ ಹೆಣ್ಣೆಯ ಕಾರಣ ಅಲ್ಲ, ಗಂಡಸು ಕೂಡ ಕಾರಣ, ಮತ್ತು ಗಂಡಸೇ ಪ್ರಧಾನ ಕಾರಣ ಅನ್ನೋದು ಒಂದು. ಎರಡನೇದು ಗಂಡಸು ಬಂಜೆತನ ಯಾಕೆ ಬರುತ್ತೆ ಆತನಿಗೆ ಅನ್ನೋದೊಂದು, ಮತ್ತು ಬರದೇ ಇರೋ ನಿಟ್ಟಿನಲ್ಲಿ ಏನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಹೇಳಿದ್ರು. ಅಂದರೆ ಅವರು ಇಂಡೈರೆಕ್ಟಾಗಿ ಹೇಳಿದರು, ಒಂದು ಒಳ್ಳೆ ಫುಡ್ ತೊಗೋಬೇಕು ಅನ್ನೋದ್ರ ಬಗ್ಗೆ ಹೇಳಿದರು, ನಾವು ಜಂಕ್ ಫುಡ್ಗಳನ್ನ ಅವಾಯ್ಡ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೇಳಿದರು, ನಮ್ಮ ಬಟ್ಟೆ ಯಾವ ಥರ ಹಾಕೋತೀವಿ ಅನ್ನೋದ್ರ ಬಗ್ಗೆ ಹೇಳಿದರು. ಸೊ ಹೀಗೆ ಸುಮಾರು ಕಾರಣಗಳನ್ನ ಹೇಳಿದರು. ಮತ್ತೇನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಇನ್ನೂ ಸ್ವಲ್ಪ ಕಾರಣ ಇದೆ. ನಾವು ತುಂಬ ನೆಗ್ಲೆಕ್ಟ್ ಮಾಡೋ ಅಂಥದ್ದು. ನೀವು ಆ ಗಾದೆ ಕೇಳಿರ್ಬೋದು, ಇಮಾಮ್ ಸಾಬಿಗೂ ಗೋಕುಲಾಷ್ಟಮಿಗೂ ಏನು ಸಂಬಂಧ ಅಂತ ನಾವು ಮಾತಾಡ್ತೀವಲ್ಲ, ನಮ್ಮ ಓರಲ್ ಹೆಲ್ತು ಇನ್ಫರ್ಟಿಲಿಟಿ ಡೈರೆಕ್ಟ್ ರಿಲೇಟ್ ಆಗಿದೆ. ಓ ಹೌದಾ? ಅದು ಎಷ್ಟು ಜನ ಗೊತ್ತೇ ಇಲ್ಲ. ಬಹಳಷ್ಟು ಹುಡುಗರುಗಳು ಹೆಂಗೆ ಅಂತಂದರೆ, ಬ್ರಷ್ ಮಾಡಿ ಊಟ ಮಾಡಪ್ಪ, ತಿಂಡಿ ತಿನ್ನಪ್ಪ ಅಂದರೆ ಇವತ್ತು ಸಂಡೇ ಬ್ರಷ್ ಮಾಡಬೇಕಾ? ಅಥವಾ ಏನು ನಾವು ಕೇಳಿದ್ದೀವಿ ನಮ್ಮ ವಿದ್ಯಾರ್ಥಿಗಳೇ, ಪ್ರಾಣಿಗಳೇನು ಬ್ರಷ್ ಮಾಡುತ್ತಾ, ಹುಲಿ ಸಿಂಹ ಮಾಡುತ್ತಾ, ಬಿಡು ಅಲ್ಲ, ಈ ಥರದ್ದು ಒಂಥರ ಕ್ಯಾಶುವಲ್ ಆಗಿ ಇದು ಮಾಡ್ತಾರೆ. ಆದರೆ ಓರಲ್ ಹೆಲ್ತ್ ಇದೆಯಲ್ಲ ಎಷ್ಟು ಮುಖ್ಯ ಅಂತಂದರೆ, ನಮ್ಮ ವಸಡಿದೆಯಲ್ಲ, ಈಗ ನಾವು ಮಲಗಿರ್ತೀವಿ, ಮಲಗಿದಾಗ ಏನಾಗುತ್ತೆ, ಲಾಟ್ ಆಫ್ ನಮ್ಮ ದೇಹ, ನಾವು ಮೇಲಿಷ್ಟು ಚೆನ್ನಾಗಿದ್ದೀವಿ, ನಾವು ಸ್ವಲ್ಪ ಆಧ್ಯಾತ್ಮಿಕ ಕಡೆಗೂ ಹೋಗ್ಬೇಕಾಗುತ್ತೆ. ಮೇಲಷ್ಟೇ ಚೆನ್ನಾಗಿರೋದು, ನೀವು ದೇಹದ ಒಳಗಡೆ ನೋಡಿದ್ರೆ ಮೂಳೆ ಮಾಂಸ ಓಕೆ ಫೈನು, ಅದ್ರೊಳಗಡೆ ಇನ್ನೂ ಹೋದ್ರೆ ನೀವು ಮಲಮೂತ್ರ ಜೊತೆ ಕೋಟಿ ಮೈಕ್ರೋಬ್ಸ್, ಬಾಯಿಯಿಂದ ಏನಸ್ವರೆಗೂ ಕೋಟಿ ಮೈಕ್ರೋಬ್ಸ್ಗಳಿದೆ ನಿಮ್ಗೆ. ನಾನು ಎಷ್ಟೇ ಕ್ಲೀನಾಗಿದ್ರು ಈ ಮಲಗಿದಾಗ ಏನಾಗುತ್ತೆ, ಈ ಮೈಕ್ರೋಬ್ಗಳು ಮಲ್ಟಿಪ್ಲಿಕೇಶನ್ ಚೆನ್ನಾಗಾಗುತ್ತೆ, ಸಿಕ್ಕಾಪಟ್ಟೆ ಆಗ್ತಿರುತ್ತೆ. ಬೆಳಗ್ಗೆ ಇದು ನಾವು ಯಾಕೆ ಬ್ರಷ್ ಮಾಡಬೇಕು, ಅಥವಾ ನಮ್ಮ ಓರಲ್ ಹೆಲ್ತು ತುಂಬ ಚೆನ್ನಾಗಿ ನಾವು ಇಟ್ಕೊಂಡಾಗ ಫರ್ಟಿಲಿಟಿ ಅಷ್ಟೇ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಈ ವಸಡು, ಇಲ್ಲಿ ಹಲ್ಲಿನಲ್ಲಿ ಇರುವಂಥ ಪೆರಿಯೋಡಾಂಟೈಟಿಸ್ ಅಂತ ಒಂದು ಕಾಯಿಲೆ ಬರುತ್ತದು. ಸಾಮಾನ್ಯ ಎಲ್ಲರಿಗೂ ಇರುತ್ತೆ, ವಸಡು ಇಲ್ಲಿ ನೋವೆಲ್ಲ ಇರುತ್ತೆ, ನೆಗ್ಲೆಕ್ಟ್ ಮಾಡ್ತೀವಿ ನಾವು. ಇದರಿಂದ ಹೃದಯಾಘಾತ ಆಗುತ್ತೆ, ಇನ್ಫರ್ಟಿಲಿಟಿ ಉಂಟಾಗುತ್ತೆ. ಕೆಲವು ಕಾರ್ಡಿಯಾಕ್ ಅರೆಸ್ಟ್ ಎಲ್ಲ ಆಗುತ್ತಲ್ಲ, ಏನು ರೀಸನ್ ಗೊತ್ತೇ ಇಲ್ಲ, ಇದುವರೆಗೂ ಗೊತ್ತೇ ಆಗಿರಲ್ಲ ಏನು ಅಂತ. ಅವ್ರು ಚೆಕ್ ಮಾಡಬೇಕು ಏನಾದ್ರು ಪೆರಿಯೋಡಾಂಟೈಟಿಸ್ ಇತ್ತಾ ಅಂತ. ಏಕೆಂದರೆ ಆ ಪ್ಯಾಥೋಜನ್ ಇದೆಯಲ್ಲ ಟ್ರಾವೆಲ್ ಮಾಡುತ್ತೆ, ಮಾಡಿಬಿಟ್ಟು ಕಾರ್ಡಿಯಾಕ್ ಹೃದಯಕ್ಕೆ ಹೋಗಿ ಅದನ್ನು ಹೃದಯಾಘಾತನೂ ಮಾಡ್ಬೋದು. ಮುಂದುವರೆದು ಹಾಗೆ ಅಕಸ್ಮಾತ್ ಸ್ಕಿಪ್ ಮಾಡಿಬಿಟ್ಟು ಕೆಳಗಡೆ ಬಂದು ಟೆಸ್ಟಿಸ್ಗೆ ಹೋದರೆ ಇನ್ಫೆಕ್ಷನ್ ಆಗುತ್ತೆ. ಇನ್ಫೆಕ್ಷನ್, ಪೆರಿಯೋಡಾಂಟೈಟಿಸ್ ಇನ್ಫೆಕ್ಷನ್ ಏನಾದ್ರು ಟೆಸ್ಟಿಸ್ಗಾದರೆ ಪರ್ಮನೆಂಟ್ ಇನ್ಫರ್ಟಿಲಿಟಿ ಅದು. ಹಾಗಾಗಿ ನಮ್ಮ ಬಾಯಿಗೆ ಮತ್ತು ನಮ್ಮ ಈ ಒಂದು ಏನು ಫರ್ಟಿಲಿಟಿ ಇದೆ ನೇರ ಸಂಬಂಧ. ಇದ್ರ ಜೊತೆಗೆ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ಗಳು ಇತ್ತೀಚೆಗೆ ನಿಮಗೆ ಗೊತ್ತಿರೋದು, ನಮ್ಮ ಯೂತ್ ಹೆಂಗೆ ಅಂತಂದರೆ, ಅವರು ದೈಹಿಕವಾಗಿ ಮೆಚ್ಯೂರ್ ಆಗಿಬಿಟ್ಟಿರ್ತಾರೆ, ಮಾನಸಿಕವಾಗಿ ಆಗಿರಲ್ಲ. ಈಗ ನಿಮ್ಗೆ ಗೊತ್ತಿರೋ ಹಾಗೆ ಈ ಋತುಚಕ್ರ 10, 9, 10, 8 ವರ್ಷದ ಮಕ್ಕಳು, 6 ವರ್ಷದ ಮಕ್ಕಳಿಗೆ ಋತುಚಕ್ರ ಆರಂಭ ಆಗಿರೋಂಥದ್ದು ನಾವು ಕೇಳಿದ್ದೀವಿ. ಅದು ತುಂಬ ಮೊದಲೆಲ್ಲ 14-15 ವರ್ಷ ಅಂದರೆ ಈಗ ಪ್ರಿಪೋನ್ ಆಗ್ತಾಯಿದೆ. ಗಂಡು ಮಕ್ಕಳಲ್ಲೂ ಅಷ್ಟೇ, ಈ ಅಡಲಸೆಂಟಲ್ಲಿ ಅವರಿಗೆ ವೀರ್ಯಾಣು ಉತ್ಪಾದನೆ ಬೇಗ ಆಗ್ತಾಯಿದೆ. ಇದಕ್ಕೆ ಕಾರಣ ನಮ್ಮ ಫುಡ್ ಆಗಿರ್ಬೋದು, ನಾವು ಸೇವಿಸುವಂಥ ಈಗ ನೋಡಿ ಪೌಲ್ಟ್ರಿ ಇದರಲ್ಲೆಲ್ಲ ಹಾರ್ಮೋನ್ಸ್ಗಳು ಇಂಜೆಕ್ಟ್ ಮಾಡಿರ್ತಾರೆ. ಗ್ರೋತ್ ಹಾರ್ಮೋನ್ ಜಾಸ್ತಿ ಆದಾಗ ದೇಹದಲ್ಲಿ ಏನಾಗುತ್ತೆ ಅಂದರೆ, ಫ್ಯಾಟ್ ಡೆಪಾಸಿಟ್ ಜಾಸ್ತಿ ಆದರೆ ಅದೊಂದು ಇಂಡಿಕೇಶನು, ನೀನು ಮೆಚ್ಯೂರ್ ಆಗಿದೆಯಾ, ನೀನು ರೆಡಿ ಇದೆಯಾ, ನೀನು ಒಂದು ಫಲವತ್ತತೆಗೆ ರೆಡಿ ಇದೆಯಾ ಅಂತ ಇಂಡಿಕೇಶನು. ದಪ್ಪ ಇರೋ ಮಕ್ಕಳು ಬೇಗ ಅವರು ಮೆಚ್ಯೂರ್ ಆಗ್ತಾರೆ. ಏನಕ್ಕೆ ಅಂದರೆ ಬಾಡಿ ಇಂಡಿಕೇಟ್ ಮಾಡುತ್ತೆ, ಹಾರ್ಮೋನ್ ರಿಲೀಸ್ ಆಗುತ್ತೆ. ಹಾಗಾಗಿ ಇಂತಹ ಡಯೆಟ್ಟು ಇದೆಲ್ಲನೂ ನಾವು ನೋಡಬೇಕಾದ್ರೆ ಬಹಳ ಬೇಗ ಇಂಥ ಒಂದು ಇನ್ಫರ್ಟಿಲಿಟಿಗೆ ಜಾಸ್ತಿ ಯಾರು ಇಂಥ ಒಂದು ಆಹಾರವನ್ನು ಸೇವನೆ ಮಾಡ್ತಾರೆ ಅವರು ಸಹ ಇನ್ಫರ್ಟಿಲಿಟಿಗೆ ತುತ್ತಾಗುವ ಸಾಧ್ಯತೆ ಇದೆ. ತುಂಬ ಮುಖ್ಯವಾದದ್ದು, ತುಂಬ ಅಂದರೆ ತಿಳ್ಕೊಂಡ್ಲೇಬೇಕಾಗಿರೋದು, ಎಲ್ಲರೂ ಪ್ಲಾಸ್ಟಿಕ್ ಬಳಸ್ತೀವಿ.
ಬಹಳಷ್ಟು ಅದ್ರ ಬಗ್ಗೆ ಆಂದೋಲನ ನಡೆದಿದೆ. ಪ್ಲಾಸ್ಟಿಕ್ ಬಳಸಬೇಡಿ, ಇದು ಆರ್ಗ್ಯಾನಿಕ್ ಫುಡ್ ಇದು ಮಾಡಿ, ಅಥವಾ ಬಯೋಡಿಗ್ರೇಡಬಲ್ ಇದನ್ನು ಬಳಸಿ ಅಂತೆಲ್ಲ ನೀವು ಪೇಪರ್ದು ಅಥವಾ ಬಟ್ಟೆ ಬ್ಯಾಗ್ ಎಲ್ಲ ಬಳಸ್ತೀವಿ. ಆದರೂ ಸಹ ನಮ್ಮ ಜನಕ್ಕೆ ಯಾವುದೇ ರೀತಿಯ ಒಂದು ತಿಳುವಳಿಕೆ ಇಲ್ಲ. ಏನು ಮಾಡ್ತಾರೆ, ಕಾಫಿ ಟೀ ಕುಡಿಬೇಕಾದ್ರೆ ಬಿಸಿ ಒಂದು ಪ್ಲಾಸ್ಟಿಕ್ ಕಪ್ಗಳಲ್ಲಿ ಕೊಡ್ತಾರೆ. ಅದು ಪರವಾಗಿಲ್ಲ. ನೀವು ಹೋಟೆಲಲ್ಲಿ ಪಾರ್ಸಲ್ ಅಂತ ಹೋದರೆ ಸಾಂಬಾರು, ರಸಮ್ಮು, ಕರಿ ಪ್ರತಿಯೊಂದು ಪ್ಲಾಸ್ಟಿಕ್ಕಲ್ಲೇ ನಿಮಗೆ ಅದನ್ನ ಕೊಡೋದು. ಈ ಪ್ಲಾಸ್ಟಿಕ್ ಹೊರಗಡೆ ಮಾಡ್ತಾರಲ್ಲ, ದೇ ಆರ್ ನಾಟ್ ಫುಡ್ ಗ್ರೇಡ್ ಪ್ಲಾಸ್ಟಿಕ್. ಅದು ಕಮ್ಮಿ ರೇಟ್ ಅಲ್ವಾ ಅದು. ಈ ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಇದೆ, ಈ ಟೆಪ್ಪರ್ವೇರು ಕೆಲವು ಭಾಳ ಕಾಸ್ಟ್ಲಿ ಅದು. ಅದನ್ನು ತಗೊಂಡು ಆ ಪೇಪರ್ ಪ್ಲಾಸ್ಟಿಕ್ ಕವರ್ಗೆ ಅಷ್ಟೊಂದು ದುಡ್ಡಾದರೆ ಅವನಿಗೆ ಯಾವುದೇ ರೀತಿ ಪ್ರಾಫಿಟ್ ಆಗಲ್ಲ. ಅವನೇನು ಮಾಡ್ತಾನೆ, ತುಂಬ ಕಳಪೆ ಇರೋ ಅಂಥದ್ದು, ಅದರಲ್ಲಿ ಬ್ಲ್ಯಾಕ್ ಕಲರ್ ಇದೆಯಲ್ಲ, ಹೈಲಿ ರಿಸೈಕಲ್ಡ್, ಅದರಲ್ಲಿ ಏನಾದ್ರು ನೀವು ಆಗ್ತು ಅಂದರೆ ಖಂಡಿತವಾಗ್ಲೂ ಕಾಯಿಲೆ ಅಂತೂ ಕಟ್ಟಿಟ್ಟ ಬುತ್ತಿ ಅಂತ ಅನ್ಬೋದು. ಹಾಗಾಗಿ ಪ್ಲಾಸ್ಟಿಕಲ್ಲಿ ಡಯಾಕ್ಸಿನ್, ಟ್ಯಾಲೆಟ್, ಬಿಸ್ಫಿನಾಲ್ ಮತ್ತು ಝೀನೋ ಎಸ್ಟ್ರೋಜನ್ಗಳು ತುಂಬ ಇರುತ್ತೆ. ನಿಮ್ಮ ಆಹಾರಕ್ಕೆ ಬಂದಾಗ ನೀವು ಅದನ್ನ ಸೇವನೆ ಮಾಡಿದ್ರೆ ಖಂಡಿತವಾಗಿ ಝೀನೋ ಎಸ್ಟ್ರೋಜನ್ ಅಂದರೆ ಫಲವತ್ತತೆಯನ್ನು ಸಂಪೂರ್ಣ ನಾಶ ಮಾಡೋಂಥದ್ದು. ಅದಕ್ಕೆ ಇತ್ತೀಚಿನ ದಿನದಲ್ಲಿ ಇನ್ಫರ್ಟಿಲಿಟಿ ಜಾಸ್ತಿ ಆಗ್ತಿದೆ. ಮತ್ತು ಸಂಶೋಧನೆಗಳಿಂದ ಗೊತ್ತಾಗಿರೋದೇನೆಂದರೆ ಪುರುಷರಲ್ಲಿ ಮಹಿಳೆಯರ ವರ್ತನೆ ಜಾಸ್ತಿ ಆಗ್ತಾ ಇದೆ. ಇದು ಬಿಹೇವಿಯರು ಗೊತ್ತಿಲ್ಲದೆ ಅವರ ಒಂದು ನಡವಳಿಕೆ ಏನೋ ಒಂದು ಸ್ವಲ್ಪ ಫೆಮಿನೈಸೇಷನ್ನು ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾರೆ ವರದಿಗಳು. ಮುಖ್ಯ ಕಾರಣ ಪ್ಲಾಸ್ಟಿಕ್ ಬಳಕೆ. ಹಾಗಾಗಿ ದಯವಿಟ್ಟು ನಾವು ಎಲ್ಲ ಕೆಲವು ಸಲ ಹೋಟೆಲಿಂದ ತರಿಸ್ಕೋಬೋದು. ಆವಾಗೇನು ಮಾಡಬೇಕು, ಕ್ಯಾರಿಯರ್ ಕೊಟ್ಟು ಕಳಿಸ್ಬೋದು. ಸ್ಟೇನ್ಲೆಸ್ ಸ್ಟೀಲ್ ಬಾಕ್ಸ್ಗಳು, ಹಾಟ್ ಬಾಕ್ಸ್ ಎಲ್ಲ ಇರುತ್ತೆ. ಈಗೆಲ್ಲ ಸ್ವಿಗ್ಗಿಯಿಂದ ಬರ್ತಾ ಇರೋದ್ರಿಂದ ನಾವು ಕಳ್ಸೋಕ್ಕೂ ಆಗಲ್ಲ, ಅವ್ರು ಏನು ಕೊಡ್ತಾರೆ ಅದನ್ನೇ ತಗೋಬೇಕು, ಹಂಗಾಗ್ಬಿಟ್ಟಿದೆ ಆಗಿದೆ. ಆದರೆ ಇದ್ರ ಬಗ್ಗೆ ನಾವು ಫೈನಲಿ ರಿಸೀವರು ನಾವು, ಅವ್ರು ಏನೋ ಕೊಡ್ತಾರೆ, ಅವ್ರು ಏನೇ ಕೊಟ್ಟರು ನಾವು ಅದನ್ನು ರಿಸೀವ್ ಮಾಡ್ತಾ ಹೋದರೆ ಕೊನೆಗೆ ಅನುಭವಿಸ್ಬೇಕಾಗಿರೋದು ನಾವೇ. ಅದರಲ್ಲೂ ಮಹಿಳೆಯರಿಗೆ ಬ್ರೆಸ್ಟ್ ಕ್ಯಾನ್ಸರ್ಗೆ ಮೂಲ ಕಾರಣ ಇದು. ಪ್ರಾಸ್ಟೇಟ್ ಕ್ಯಾನ್ಸರು ಪುರುಷರಲ್ಲಿ ಮೂಲ ಕಾರಣ ಮೇಯ್ನು ಪ್ಲಾಸ್ಟಿಕ್. ಅದನ್ನು ಆದಷ್ಟು ಇದ್ರ ಬಗ್ಗೆ ಜನಕ್ಕೆ ಗೊತ್ತಿರಬೇಕು. ಈ ಸ್ವಿಗ್ಗಿಲಿ ನೀವು ಎಷ್ಟು ದಿನ ತಗೊಂತೀರಾ ಅದರಲ್ಲಿ ಅವನಷ್ಟು ದಿನ ಕೊಡ್ತಾನೆ. ಅದ್ರ ಬದಲು ಬಾಳೆ ಎಲೆನೋ ಅಥವಾ ಅಡಿಕೆ ಮಟ್ಟೆ ಆ ಥರದ್ದು ಯಾವುದ್ರಲ್ಲರೂ ಪಾರ್ಸಲ್ ಥರನೇ ಏನಾದ್ರು ಒಂದು ಸ್ವಲ್ಪ ಅವೇರ್ನೆಸ್ ಬಂದರೆ ನಿಜವಾಗ್ಲೂ ಒಂದು 80 to 90% ನಮಗೇನು ಆರೋಗ್ಯ ಸಮಸ್ಯೆ ಈಗ ಬರ್ತಾ ಇದೆ, ಅದು ಒಬಿಸಿಟಿ ಆಗ್ಬೋದು, ಡಯಾಬಿಟಿಕ್ ಆಗ್ಬೋದು, ಕ್ಯಾನ್ಸರ್ ಆಗ್ಬೋದು, ಕಾರ್ಡಿಯಾಕ್ ಪ್ರಾಬ್ಲಮ್ ಮತ್ತು ಹಾರ್ಮೋನಲ್ಲು ಥೈರಾಯ್ಡ್ ಪ್ರಾಬ್ಲಮ್ ತುಂಬ ಕಾಮನ್, ಅದೆಲ್ಲ PCOD, ಇದು ಎಲ್ಲದೂ ಕಮ್ಮಿ ಆಗುತ್ತೆ. ಸೊ ಹಾಗೆ ತುಂಬ ಕಾರಣಗಳಿದೆ, ಲೈಫ್ ಸ್ಟೈಲ್ ಕಾರಣಗಳು ತುಂಬ ಇದೆ, ಮತ್ತು ನಮ್ಮ ಸಾಮಾಜಿಕ ಕಾರಣ, ಸೋಷಿಯಲ್ ರೀಸನ್ಸು ತುಂಬ ಇದೆ. ಯಾಕೆಂದರೆ ಪಾಲಿಸಿ ಮ್ಯಾಟ್ರ್ಗಳವೆಲ್ಲ, ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಹೋಟೆಲ್ ಅವನು ಪ್ಲಾಸ್ಟಿಕ್ ಯಾಕೆ ಕೊಡ್ತಾನೆ ಅಂದರೆ ಅವನಿಗೆ ಅದು ಸಸ್ತ ಆಗುತ್ತೆ ಅಂತೇಳಿ. ಸೊ ಪಾಲಿಸಿ ಮೇಕಿಂಗಲ್ಲಿ ಅದು ಚೇಂಜ್ ಆಗಬೇಕಾಗಿದೆ ಅಲ್ವಾ. ಮತ್ತು ಹೋಟೆಲಿಯರ್ಸ್ ಅಸೋಸಿಯೇಷನ್ ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ, ಸರ್ಕಾರ ಅದ್ರ ಬಗ್ಗೆ ಗಮನ ಹರಿಸಬೇಕಾಗಿದೆ. ಸರ್ಕಾರ ಒಂದಷ್ಟು ಈ ಬೇರೆ ಬೇರೆ ವಿಚಾರಗಳ ಬಗ್ಗೆ ಗಮನ ಹರಿಸ್ತಾ ಇದೆ ಈಗ, ಈ ಕಲರ್ ಬಗ್ಗೆ ಮತ್ತು ಪ್ರಿಸರ್ವೇಟಿವ್ ಬಗ್ಗೆ, ಬಟ್ ಇದ್ರ ಬಗ್ಗೆ ಕೂಡ ಗಮನ ಹರಿಸಬೇಕಾಗಿದೆ. ಒಟ್ಟಾರೆಯಾಗಿ ನಾವು ಸಾಕಷ್ಟು ವಿಚಾರಗಳನ್ನು ಡಾಕ್ಟರ್ ಮಾಲಿನಿ ಅವರಿಂದ ಇವತ್ತು ತಿಳ್ಕೊಂಡ್ವಿ. ಪುರುಷ ಬಂಜೆತನದ ಬಗ್ಗೆ ನಾನು ಮೊದಲನೇ ಬಾರಿಗೆ ಈ ವಿಚಾರಗಳನ್ನ ಕೇಳ್ತಾ ಇರೋದು, ಪುರುಷ ಬಂಜೆತನ ಅಂತೇಳಿ ಸುಮ್ಮನೆ ಅಲ್ಲಲ್ಲಿ ಓದಿದ್ದು ಬಿಟ್ಟರೆ. ಸೊ ಹೀಗಾಗಿ ನನಗೆ ಅನಿಸುತ್ತೆ ಇದು ತುಂಬ ನಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿರುವಂಥ ಕಾರ್ಯಕ್ರಮ ಅಂತ ಅನಿಸುತ್ತೆ. ದಯವಿಟ್ಟು ಇದನ್ನು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ವಿಶೇಷವಾಗಿ ವಿದ್ಯಾರ್ಥಿಗಳೊಂದಿಗೆ ಶೇರ್ ಮಾಡಿ ಮತ್ತು ಯುವತಿಯರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಗಿಸೋಕ್ಕಿಂತ ಮುಂಚೆ ಡಾಕ್ಟರ್ ಮಾಲಿನಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ನಮಸ್ತೆ. ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ. ಸೊ ಇದನ್ನು ಶೇರ್ ಮಾಡಿ, ಮತ್ತು ಪ್ರಶ್ನೆಗಳೇನಾದರೂ ಇದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅನುಮಾನಗಳಿದ್ದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಮತ್ತು ಚೆನ್ನಾಗಿದೆ ಅಂತ ಅನಿಸಿದ್ರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ದಟ್ ಪ್ರಶ್ನೆಗಳಿದ್ದರೆ ಮತ್ತೊಂದು ಸಲ ನಾವು ಮಾತಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಮತ್ತು ಸಬ್ಸ್ಕ್ರೈಬ್ ಮಾಡಿ, ಅದು ಫ್ರೀ ಆಗಿರುತ್ತೆ. ಆಮೇಲೆ ಲೈಕ್ ಮಾಡಿ ಬಟನ್ನ, ಮತ್ತು ಶೇರ್ ಮಾಡಿ. ನೋಡ್ತಾರೆ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ನಮಸ್ಕಾರ.